ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜುಲೈ 3, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ಚುರುಕುತನ, ಸ್ಪಷ್ಟ ಮಾತನಾಡುವ ಶೈಲಿ ಮತ್ತು ತ್ವರಿತ ನಿರ್ಧಾರ ಶಕ್ತಿಯಿಂದ ಇತರರ ಗಮನ ಸೆಳೆಯುವ ದಿನವಾಗಿದೆ. ಗುರುವಾರದ ಗುರುದೇವತೆಯ ಪ್ರಭಾವದಿಂದ ಬುದ್ಧಿವಂತಿಕೆ, ತಾರ್ಕಿಕತೆ ಹಾಗೂ ಜ್ಞಾನಮುಖಿಯಾದ ಚಟುವಟಿಕೆಗಳಿಗೆ ಈ ದಿನ ಅನುಕೂಲಕರವಾಗಿದೆ. ಇದೊಂದು ಶಾಂತವಾದ ಮತ್ತು ವಿವೇಕಪೂರ್ಣ ದಿವಸವಾಗಿದ್ದು, ಯಾವುದೇ ಗಂಭೀರ ಚರ್ಚೆಗಳಿಗೆ, ಉನ್ನತ ಮಟ್ಟದ ತೀರ್ಮಾನಗಳಿಗೆ ಮತ್ತು ಮೌಖಿಕ ಪ್ರಸ್ತಾವನೆಗಳಿಗೆ ಇದು ಒಳ್ಳೆಯ ದಿನವಾಗಿದೆ. ವಿವೇಕಪೂರ್ವಕವಾಗಿ ನಡೆದುಕೊಂಡರೆ ಇಂದು ನೀವು ಉತ್ತಮ ಫಲಿತಾಂಶಗಳತ್ತ ಸಾಗಬಹುದು. ವಿದ್ಯೆ, ಅಧ್ಯಯನ, ಸಂವಹನ ಕ್ಷೇತ್ರದಲ್ಲಿ ಇರುವವರು ಇಂದು ತಮ್ಮ ಪ್ರತಿಭೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ಕಾರ್ಯನಿಷ್ಠೆ ಹಾಗೂ ಸಮಯ ಪಾಲನೆಯು ನಿಮ್ಮ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸಬಲ್ಲದು. ಕೆಲವರಿಗೆ ಸಹ ಅಧೀನಸ್ಥರ ಸಹಕಾರ ಉತ್ತಮವಾಗಿ ಸಿಗುತ್ತದೆ. ಜೊತೆಗೆ ನಿರ್ದಿಷ್ಟ ಕೆಲಸಗಳಿಗೆ ನಿಯೋಜನೆಯಾಗಿರುವವರಿಗೆ ಉತ್ತಮ ಫಲಿತಾಂಶ ಸಾಧ್ಯ. ವೃತ್ತಿ ಜೀವನದಲ್ಲಿ ಬದಲಾವಣೆ ಹುಡುಕುತ್ತಿರುವವರು ಉತ್ತಮ ಸಂದರ್ಶನಗಳಿಗೆ ಸಜ್ಜಾಗಬೇಕು. ನಿಮ್ಮ ವೈಯಕ್ತಿಕ ಚಾತುರ್ಯ ಮತ್ತು ಮೌಖಿಕ ಶಕ್ತಿ ಇವು ಬಹುಪಾಲು ಸಹಾಯಕವಾಗುತ್ತವೆ. ಉದ್ಯಮಿಗಳು ತಮ್ಮ ವ್ಯವಹಾರಗಳಲ್ಲಿ ಗುರುತಿಸಬೇಕಾದ ಬದಲಾವಣೆಗಳನ್ನು ಗಮನಿಸಿ ಹೊಸ ಮಾರ್ಗಸೂಚಿಗಳನ್ನು ರೂಪಿಸಬಹುದಾದ ದಿನವಿದು. ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಗೆ ಈ ದಿನ ಯೋಗ್ಯವಾದ ದಿನವಲ್ಲ, ಆದರೆ ಯೋಚನೆಗೆ ಇದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿತಿಗತಿಯು ಸ್ಥಿರವಾಗಿದೆ. ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿದ ಹಣದಲ್ಲಿ ಉತ್ತಮ ಯೋಜನೆ ರೂಪಿಸಬಹುದು. ಹಳೆಯ ಸಾಲ ತೀರಿಸಲು ಪ್ರಯತ್ನಿಸುವ ಅವಕಾಶವಿದೆ. ದಿನದ ಮೊದಲಾರ್ಧದಲ್ಲಿ ಅಲ್ಪ ಹಣಕಾಸಿನ ಒತ್ತಡವಿರುವಂತೆ ತೋರಬಹುದು, ಆದರೆ ಮಧ್ಯಾಹ್ನದ ನಂತರ ಲಘು ಅನುಭವವಾಗುತ್ತದೆ. ಮಧ್ಯಮ ಮಟ್ಟದ ಲಾಭ ಸಿಗಬಹುದಾದ ದಿನವಿದು. ದಾನ ಧರ್ಮ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕೆಲವು ಖರ್ಚು ನಿರೀಕ್ಷಿಸಬಹುದು. ಹೊಸ ಹೂಡಿಕೆಗಳಿಗೆ ಇಂದು ತಡೆಯಿರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಟುಡೇ ಯು ಮೇ ಎಕ್ಸ್ಪೀರಿಯನ್ಸ್ ಸ್ಲೈಟ್ ಒತ್ತಡದಿಂದ ಉಸಿರಾಟ ಸಮಸ್ಯೆ ಅಥವಾ ತಲೆನೋವು ಕಾಣಿಸಬಹುದು. ಮುಖ್ಯವಾಗಿ ತೂಕ ಕಡಿಮೆ ಮಾಡಬೇಕೆಂಬ ತವಕದಿಂದ ಕೌಟುಂಬಿಕ ಆಹಾರ ನಿಯಮದಲ್ಲಿ ವ್ಯತ್ಯಯ ಮಾಡುವುದರಿಂದ ಏನಾದರೂ ಸಣ್ಣ ತೊಂದರೆ ಉಂಟಾಗಬಹುದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ಅಥವಾ ತೀವ್ರ ಭೌತಿಕ ಶ್ರಮ ಬೇಡ. ಬೆಳಿಗ್ಗೆ ಸಮಯದಲ್ಲಿ ತಂಪಾದ ನೀರಿನಿಂದ ಸ್ನಾನ ಮಾಡಿ. ಹಸಿರು ತಂಪು ಆಹಾರ ಸೇವನೆ ಮಾಡುವುದರಿಂದ ಶರೀರ ಶಕ್ತಿಯಲ್ಲಿ ಸುಧಾರಣೆ ಕಾಣಬಹುದು. ಮಾಹಿತಿ ಇಲ್ಲದ ಔಷಧ ಸೇವನೆ ಬೇಡ. ದಿನವಿಡೀ ಹೆಚ್ಚಿನ ನೀರಿನ ಸೇವನೆ ಹಾಗೂ ಹಸಿವಿಲ್ಲದಿದ್ದರೂ ಕಾಲಕ್ಕೆ ತಿನ್ನುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಗುರು ಹಿರಿಯರ ಸಲಹೆಗೆ ಮಹತ್ವ ನೀಡುವುದು ಇಂದು ಅವಶ್ಯಕ. ಪತ್ನಿ ಅಥವಾ ಪತಿ ಜೊತೆ ಒಟ್ಟಿಗೆ ಸಮಯ ಕಳೆಯುವ, ಭಾವಪೂರ್ಣ ಮಾತುಕತೆ ನಡೆಸುವ ದಿನವಿದು. ಮನಸ್ಸಿನಲ್ಲಿ ಇದ್ದ ಅಸಮಾಧಾನಗಳು ಸಮಾಲೋಚನೆಯ ಮೂಲಕ ಪರಿಹಾರವಾಗಬಹುದು. ಸಂತಾನ ವಿಷಯದಲ್ಲಿ ಇಂದು ತಾಳ್ಮೆ ಮತ್ತು ಪ್ರೋತ್ಸಾಹ ಅಗತ್ಯ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಚರ್ಚೆ, ಮಾರ್ಗದರ್ಶನ ನೀಡುವ ಯೋಗ್ಯ ಸಮಯ. ಬಂಧು ಮಿತ್ರರೊಂದಿಗೆ ದೂರದರ್ಶನ ಅಥವಾ ದೂರವಾಣಿ ಸಂಭಾಷಣೆ ಮೂಲಕ ಆತ್ಮೀಯತೆ ಬೆಳೆಸಬಹುದು. ಸಹಾನುಭೂತಿ ಮತ್ತು ಶ್ರದ್ಧೆಯು ಸಂಬಂಧಗಳಲ್ಲಿ ಬಲವನ್ನು ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಗುರುವಾರವಾದ ಕಾರಣ ದೇವತೆಗಳಲ್ಲಿ ಗುರುದೇವರ ಪೂಜೆಗೆ ವಿಶೇಷ ಪ್ರಾಮುಖ್ಯತೆ. ಜ್ಞಾನ, ಧರ್ಮ ಮತ್ತು ಗುರುರ ಪ್ರಸನ್ನತೆಯ ಉದ್ದೇಶದಿಂದ ಪಂಚಾಮೃತ ಅಭಿಷೇಕ, ಹಳದಿ ಹೂವುಗಳಿಂದ ಪೂಜೆ, ಜಪ, ಧ್ಯಾನ ಇವುಗಳನ್ನು ಮಾಡುವುದು ಶ್ರೇಷ್ಠ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಎಂಬ ಗುರು ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಬೇಕು. ಹೆಸರಾಂತ ಗುರು ಅಥವಾ ಹಿರಿಯರಿಂದ ಆಶೀರ್ವಾದ ಪಡೆಯುವುದು ಇಂದು ಅತ್ಯಂತ ಪವಿತ್ರ.
ಗುರುವಿಗೆ ಹಾಳದುಗಿದು ಬಟ್ಟೆ, ಪುಸ್ತಕ ಅಥವಾ ಹಣ್ಣು ದಾನ ಮಾಡಿದರೆ ಶುಭ ಫಲ. ಅದೃಷ್ಟದ ಸಂಖ್ಯೆ 3. ಈ ಗುರುವಾರದ ಶಕ್ತಿಗೆ ತಕ್ಕಂತ ಸಂಖ್ಯೆಯಾದ 3 ನಿಮಗೆ ಇಂದು ವಿಜ್ಞಾನ, ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಸಮತೋಲನ ತರಲಿದೆ. ಇದನ್ನು ನಿಮ್ಮ ಸಮಯ ಪ್ರಬಂಧ ಹಾಗೂ ನಿರ್ಧಾರಗಳಲ್ಲಿ ಉಪಯೋಗಿಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಇಂದು ನಿಮಗೆ ಆತ್ಮವಿಶ್ವಾಸ, ಜ್ಞಾನ ಮತ್ತು ಶ್ರದ್ಧೆಯನ್ನು ಒದಗಿಸುತ್ತದೆ. ಹಳದಿ ಬಟ್ಟೆ ಧರಿಸುವುದು, ಹಳದಿ ಪುಷ್ಪಗಳಿಂದ ಪೂಜೆ ಮಾಡುವುದು ಶುಭ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಯಾವುದೇ ಉದ್ಯೋಗ, ವ್ಯವಹಾರ, ದೇವತಾ ಪೂಜೆ ಅಥವಾ ಸಂಪರ್ಕ ಸಾಧನೆ ಯಶಸ್ವಿಯಾಗಿ ಪೂರ್ಣಗೊಳ್ಳಬಹುದು. ಈ ಸಮಯದಲ್ಲಿ ಗುರುದೇವನ ದರ್ಶನ ಅಥವಾ ಧ್ಯಾನ ಉತ್ತಮ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ದೈಹಿಕವಾಗಿ ಶ್ರದ್ಧಾ ಮತ್ತು ಸ್ಥೈರ್ಯದಿಂದ ಕೂಡಿರುತ್ತೀರಿ. ಆದರೆ ಮನಸ್ಸಿನಲ್ಲಿ ಹಲವಾರು ಯೋಚನೆಗಳು ಮತ್ತು ಗೊಂದಲಗಳು ಆವರಿಸಬಹುದಾದ ದಿನವಿದು. ಗುರುವಾರದ ಶಕ್ತಿಯು ಧರ್ಮ, ಜ್ಞಾನ ಮತ್ತು ಔದಾರ್ಯದತ್ತ ದಾರಿ ತೋರುತ್ತದೆ. ಆದ್ದರಿಂದ ಇಂದು ಮನಸ್ಸು ಆಂತರಿಕ ಶುದ್ಧಿಯತ್ತ ಆಕರ್ಷಿತವಾಗಬಹುದು. ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮುನ್ನ ಸಹಜವಾದ ಧೈರ್ಯವನ್ನು, ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು. ಬಂಧುಗಳು, ಸಹೋದ್ಯೋಗಿಗಳಿಂದ ಕೆಲವೊಂದು ನಿರೀಕ್ಷಿತ ರೀತಿಯ ಪ್ರತಿಕ್ರಿಯೆ ಸಿಗದಿರುವ ಸಾಧ್ಯತೆಗಳಿವೆ. ಇಂತಹ ಸಂದರ್ಭಗಳಲ್ಲಿ ಸಹನಶೀಲತೆಯು ಮುಖ್ಯವಾಗಿದೆ. ಈ ದಿನವು ಶಾಂತ ಚಿಂತನೆಗೆ, ಆತ್ಮಾವಲೋಕನೆಗೆ ಹಾಗೂ ನವೀನ ಯೋಜನೆ ರೂಪಿಸುವಿಕೆ ಹೆಚ್ಚು ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ನಿಗದಿತ ಗುರಿಗಳನ್ನು ಸಾಧಿಸಲು ಹೆಚ್ಚಿನ ಯತ್ನ ಮಾಡಬೇಕಾಗಬಹುದು. ಕೆಲವರು ಇನ್ನೊಬ್ಬರ ಹೊಣೆಗಾರಿಕೆಯನ್ನು ತಮ್ಮ ಮೇಲೆ ಹೊತ್ತುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಬಹುದು. ಆದರೆ ಇದರ ಮೂಲಕ ನಿಮ್ಮ ಸಾದರತೆ ಮತ್ತು ನಿಷ್ಠೆ ಮೆರೆದೀತು. ದಾಸ್ತಾನು ಕೆಲಸಗಳಲ್ಲಿ ತೊಂದರೆ ಉಂಟಾದರೂ ಅದನ್ನು ಬದಲಿ ಮಾರ್ಗಗಳಿಂದ ಪೂರೈಸುವ ಶಕ್ತಿಯೂ ಇರುತ್ತದೆ. ವೃತ್ತಿ ಜೀವನದಲ್ಲಿ ಹಿರಿಯರೊಂದಿಗೆ ಅನೌಪಚಾರಿಕವಾಗಿ ಚರ್ಚೆ ನಡೆಸುವ ಸಂದರ್ಭ ಬರುವುದು. ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇದೆ. ಇಂದು ಹೆಚ್ಚು ಸತ್ಯನಿಷ್ಠೆ ಮತ್ತು ಸ್ಪಷ್ಟತೆಯ ಅಗತ್ಯವಿದೆ. ಉದ್ಯಮಿಗಳು ತಮ್ಮ ವಹಿವಾಟುಗಳಲ್ಲಿ ಅಚ್ಚುಕಟ್ಟಾದ ದಾಖಲೆ ವ್ಯವಸ್ಥೆ, ಹಣದ ನಿರ್ವಹಣೆ ಮತ್ತು ಗ್ರಾಹಕರೊಂದಿಗೆ ಪ್ರಾಮಾಣಿಕತೆ ಜಾರಿಗೊಳಿಸಬೇಕು. ಇಂದು ಯಾವುದೇ ಹೊಸ ಒಪ್ಪಂದ ಅಥವಾ ಸಾಲದ ಬೇಡಿಕೆಗಾಗಿ ತಾತ್ಕಾಲಿಕ ತಡೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಮತ್ತು ವಿಶ್ಲೇಷಣೆ ಬಹಳ ಅಗತ್ಯ. ಖರ್ಚಿನಲ್ಲಿ ಛಿದ್ರವಿಲ್ಲದ ವ್ಯವಸ್ಥೆ ಮಾಡದಿದ್ದರೆ ಅನೇಕ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಹಳೆಯ ಸಾಲ ಅಥವಾ ಬಾಕಿ ಹಣ ತೀರಿಸುವಂತೆ ಒತ್ತಡ ಬರುವ ಸಾಧ್ಯತೆಗಳಿವೆ. ಆದ್ದರಿಂದ ಆದ್ಯತೆಯಂತೆ ನಿರ್ವಹಣೆಗೆ ಮುಂದಾಗಬೇಕು. ದಿನದ 2ನೇ ಭಾಗದಲ್ಲಿ ಲಘು ಲಾಭದ ಸಾಧ್ಯತೆ ಇದ್ದರೂ ಖರ್ಚಿನ ಕೊರತೆ ನಿವಾರಣೆ ಆಗಲಾರದು. ಹೂಡಿಕೆ ಮಾಡುವ ಉದ್ದೇಶವಿದ್ದರೆ ಅವಶ್ಯಕವಾಗಿ ದೊಡ್ಡವರು ಅಥವಾ ಆರ್ಥಿಕ ಸಲಹೆಗಾರರೊಂದಿಗೆ ಸಲಹೆ ಮಾಡಿ ಮುಂದಾಗುವುದು ಒಳ್ಳೆಯದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈಹಿಕ ಶ್ರಮದಿಂದಾಗಿ ದೇಹದಲ್ಲಿ ನಸ್ತತನ್ಮಕ ಶಕ್ತಿ ಹೆಚ್ಚಾಗಬಹುದು. ಆದ್ದರಿಂದ ದಿನದ ಆರಂಭದಲ್ಲಿ ಪ್ರಾಣಾಯಾಮ, ಲಘು ವ್ಯಾಯಾಮ ಮತ್ತು ಬಿಸಿ ನೀರಿನಿಂದ ಸ್ನಾನ ಮಾಡುವುದು ಶ್ರೇಷ್ಠ. ಕಳೆಯಲ್ಪಟ್ಟ ನಿದ್ರೆಯ ಪರಿಣಾಮವಾಗಿ ನಿಸ್ಸಹಾಯಕತೆ ಅಥವಾ ತಲೆಸುತ್ತು ಉಂಟಾಗಬಹುದು. ಆದ್ದರಿಂದ ರಾತ್ರಿ ಸಂಪೂರ್ಣ ವಿಶ್ರಾಂತಿಯೊಂದಿಗೆ ನಿದ್ರೆ ಮಾಡುವುದು ಅನಿವಾರ್ಯ. ಅಲ್ಲದೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು, ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಮಲಬದ್ಧತೆ ಉಂಟಾಗುವ ಸಾಧ್ಯತೆ ಇದೆ. ನೀರಿನ ಸೇವನೆ ಹೆಚ್ಚಿಸಿ, ಬಿಸಿಯಾದ ನಿಂಬೆಸಾರು ಅಥವಾ ಹಸಿವಿಗೆ ತಕ್ಕಷ್ಟು ಆಹಾರ ಸೇವಿಸಿ. ಸಾಂಪ್ರದಾಯಿಕ ಔಷಧ, ತಾಯಿ ಅಜ್ಜಿಯ ಮನೆಮದ್ದುಗಳು ಉಪಯುಕ್ತವಾಗಬಹುದು. ಗಂಭೀರ ತೊಂದರೆ ಕಾಣಿಸಿದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದೊಳಗಿನ ವ್ಯತ್ಯಾಸಗಳು ಅಥವಾ ಅಸಮಾಧಾನಗಳು ನಿಮಗೆ ಕೆಲವು ಕಾಲ ಆತಂಕ ನೀಡಬಹುದು. ಆದರೆ ಪ್ರಾಮಾಣಿಕ ಸಂಭಾಷಣೆ, ಮೌನದ ಬದಲಿಗೆ ಮಾತುಗಳ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುವುದು ಉತ್ತಮ. ಸಹಚರನೊಂದಿಗೆ ಸಂಬಂಧ ಬೆಳೆಸುವ ಯತ್ನದಲ್ಲಿ ಯಥಾಸ್ಥಿತಿ ಮರುಸ್ಥಾಪನೆಯ ಸಾಧ್ಯತೆ ಇದೆ. ಹಿರಿಯರು ಅಥವಾ ಪೋಷಕರ ಆರೋಗ್ಯ ಕುರಿತು ಗಮನ ಹರಿಸುವುದು ಅವಶ್ಯಕ. ಮಕ್ಕಳ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸುವ ಅವಕಾಶ ಬರುವುದು. ಮನೆಯ ಆಂತರಿಕ ಶ್ರದ್ಧೆ ಮತ್ತು ಸಹಾನುಭೂತಿ ನಿಮ್ಮ ಮೌಲ್ಯಗಳನ್ನು ಉಳಿಸಬಲ್ಲವು. ವೀಕ್ಷಕರೇ, ನೀವು ಇಂದು ಗುರುವಾರವಾದ ಕಾರಣದಿಂದ ದತ್ತಾತ್ರೇಯ ಸ್ವಾಮಿ ಅಥವಾ ಶ್ರೀ ಸಾಯಿಬಾಬಾ ದೇವರ ಆರಾಧನೆ ಶ್ರೇಷ್ಠ. ಹಳದಿ ಬಟ್ಟೆ ಧರಿಸಿ, ಹಳದಿ ಪುಷ್ಪಗಳಿಂದ, ಹರಿದ್ರ, ತೆಂಗಿನಕಾಯಿ, ಬಾಳೆಹಣ್ಣುಗಳಿಂದ ಪೂಜೆ ಮಾಡುವುದು ಶುಭ. ಓಂ ಗುರುದೇವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿದರೆ ಗುರುಗ್ರಹದ ಪ್ರಭಾವದಿಂದ ಬುದ್ಧಿ ಮತ್ತು ಶ್ರದ್ಧೆ ಸುಧಾರಿಸುತ್ತವೆ. ಈ ದಿನ ಹತ್ತಿರದ ದೇವಾಲಯಕ್ಕೆ ಭೇಟಿ ನೀಡಿ ಹಾಲು ಅಥವಾ ಸಕ್ಕರೆ ನೀಡುವುದು ಪುಣ್ಯ ಕಾರ್ಯ. ಗುರುಜನರಿಗೆ ಬಟ್ಟೆ ಅಥವಾ ಪುಸ್ತಕ ದಾನ ಮಾಡಿದರೆ ಶುಭ ಫಲ.
ಅದೃಷ್ಟದ ಸಂಖ್ಯೆ 6. ಇಂದು 6 ಎಂಬ ಸಂಖ್ಯೆ ನಿಮ್ಮ ಆಂತರಿಕ ಸಮತೋಲನ, ಕುಟುಂಬ ಕಲ್ಯಾಣ ಹಾಗೂ ಧನದ ಸ್ಥಿತಿಗೆ ಸಹಕಾರಿಯಾಗಲಿದೆ. ಮುಖ್ಯ ಕಾರ್ಯಗಳನ್ನು ಈ ಸಂಖ್ಯೆಯ ತತ್ವದಂತೆ ಆಯ್ಕೆ ಮಾಡಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ಶುದ್ಧತೆಯ ಸಂಕೇತ. ಮನಸ್ಸಿಗೆ ಶಾಂತಿ, ಮನನಕ್ಕೆ ಪ್ರೇರಣೆ ನೀಡುತ್ತದೆ. ಬಿಳಿ ಬಟ್ಟೆ ಧರಿಸಿ ದೇವತಾ ಪೂಜೆಗೆ ಹಾಜರಾಗಿದರೆ ಶುಭ. ಶುಭ ಸಮಯ ಬೆಳಗ್ಗೆ 10:55ರಿಂದ ಮಧ್ಯಾಹ್ನ 12:25. ಈ ಸಮಯದಲ್ಲಿ ಯಾವುದೇ ಹೂಡಿಕೆ, ಮಾತುಕತೆ ಅಥವಾ ಶುಭಾರಂಭ ಮಾಡಿದರೆ ಕಾರ್ಯ ಯಶಸ್ವಿಯಾಗುತ್ತದೆ. ಧ್ಯಾನ, ಪೂಜೆ, ಮಾನಸಿಕ ಶ್ರದ್ಧೆ ಈ ಸಮಯದಲ್ಲಿ ಹೆಚ್ಚು ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚತುರತೆ, ಸಂವಹನ ಶಕ್ತಿ ಮತ್ತು ಬುದ್ಧಿವಂತಿಕೆಯು ಬಹಳ ಪ್ರಭಾವ ಬೀರುವ ದಿನವಾಗಿದೆ. ಗುರುವಾರದ ಗ್ರಹ ಬಲದಿಂದ ಧರ್ಮ, ಜ್ಞಾನ ಮತ್ತು ಪರಂಪರೆಗಳತ್ತ ನಿಮ್ಮ ಗಮನ ಸೆಳೆಯುತ್ತದೆ. ನಿಮ್ಮ ಬುದ್ಧಿ, ವಿಚಾರ ಶಕ್ತಿ, ತರ್ಕಶಕ್ತಿ ಇವುಗಳು ನಿಖರವಾಗಿ ಕೆಲಸ ಮಾಡುವ ದಿವಸವಿದು. ಪರಸ್ಪರ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಮುಖ್ಯವಾಗಲಿದೆ. ನಿಮ್ಮ ಮಾತುಗಳಿಂದ ಇತರರನ್ನು ಪ್ರಭಾವಿತ ಮಾಡುವ ಸಾಧ್ಯತೆ ಇದೆ. ಇಂದಿನ ದಿನವು ಹೊಸ ಜ್ಞಾನವನ್ನು ಗ್ರಹಿಸಲು, ಯೋಚನೆಗಳನ್ನು ನಿಶ್ಚಿತಗೊಳಿಸಲು ಅನುಕೂಲಕರವಾಗಿದೆ. ಮನಸ್ಸು ಸದಾ ಚುರುಕು, ಚಂಚಲವಾಗಿರಬಹುದು. ಆದರೂ ಇಂದು ನೀವು ಯೋಗ್ಯ ಯೋಜನೆ ರೂಪಿಸಿದರೆ ಸಾಕಷ್ಟು ಫಲಿತಾಂಶ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮಾತು ಮತ್ತು ಕೆಲಸದ ನಿಖರತೆಯು ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯಬಹುದು. ಇಂದು ನಿಮ್ಮ ವಿಶ್ಲೇಷಣಾ ಶಕ್ತಿ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ಲಾನಿಂಗ್, ಪ್ರಸ್ತಾವನೆ, ವರದಿ ತಯಾರಿ, ಗ್ರಾಹಕ ಸೇವಾ ಕಾರ್ಯಗಳಲ್ಲಿ ನಿಮಗೆ ಇಂದು ಯಶಸ್ಸು ದೊರೆಯಬಹುದು. ಹಳೆ ಕೆಲಸದ ಮೇಲ್ಮುಹೂರ್ತ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಸ್ಥಳಾಂತರ ಅಥವಾ ಹೊಸ ಯೋಜನೆಯ ಕಾರ್ಯಾರಂಭವಿರುವ ಸಾಧ್ಯತೆ ಇದೆ. ನಿಮ್ಮ ನಿರ್ಧಾರಗಳನ್ನು ವಿಸ್ತೃತವಾಗಿ ಗಮನಿಸಿ ತೆಗೆದುಕೊಳ್ಳುವುದು ಇಂದು ಮುಖ್ಯ. ವ್ಯಾಪಾರದಲ್ಲಿ ಭಾಗವಹಿಸುವವರು ಹೊಸ ಸಂಪರ್ಕಗಳನ್ನು ಬೆಳೆಸುವ ಸಾಧ್ಯತೆಗಳಿವೆ. ಸಹಭಾಗಿತ್ವದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಾದರೆ ಎಲ್ಲ ಮಾಹಿತಿಗಳನ್ನು ಮುಂಚಿತವಾಗಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಾಣಬಹುದು. ಆದಾಯ ಹೆಚ್ಚಾದರೂ ಖರ್ಚುಗಳು ಅಧಿಕವಾಗುವ ಸಾಧ್ಯತೆ ಇರುವುದರಿಂದ ಖರ್ಚಿನಲ್ಲಿ ನಿಯಂತ್ರಣ ಅವಶ್ಯಕ. ಹಣದ ವ್ಯವಹಾರಗಳಲ್ಲಿ ಇಂದು ಎಚ್ಚರತೆ ಅಗತ್ಯ, ವಿಶೇಷವಾಗಿ ಆನ್ಲೈನ್ ಅಥವಾ ಡಿಜಿಟಲ್ ವ್ಯವಹಾರಗಳಲ್ಲಿ. ಹೊಸ ಹೂಡಿಕೆ ಮಾಡಲು ಇಚ್ಛೆ ಇದ್ದರೂ ತಜ್ಞರ ಸಲಹೆ ಇಲ್ಲದೆ ನಿರ್ಧಾರ ತೆಗೆದುಕೊಳ್ಳಬೇಡಿ. ಲಾಭದ ಲಾಲಸೆಯಲ್ಲಿ ತುರ್ತು ನಿರ್ಧಾರ ಬೇಡ. ಪೂರೈಸಬಹುದಾದ ಸಾಲ ಅಥವಾ ಬಾಕಿ ಹಣಕ್ಕೆ ಇಂದು ಪಾವತಿ ಸಾಧ್ಯತೆ ಕಂಡುಬರುವ ದಿನವಿದು. ಕುಟುಂಬದ ಖರ್ಚುಗಳ ನಿರ್ವಹಣೆಯಲ್ಲಿ ನಿಮ್ಮ ತಾಳ್ಮೆ ಪ್ರಯೋಜನಕಾರಿಯಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಮಧ್ಯಮ ಸ್ಥಿತಿ. ತಲೆನೋವು, ನಿದ್ರೆ ಕೊರತೆ ಅಥವಾ ಆಹಾರದ ಅವ್ಯವಸ್ಥೆಯಿಂದ ಸಣ್ಣ ತೊಂದರೆಗಳು ಉಂಟಾಗಬಹುದು. ನಿಮ್ಮ ನಿತ್ಯದ ನಡವಳಿಕೆಯಲ್ಲಿ ನಿಯಮಬದ್ಧತೆಯನ್ನು ಪಾಲಿಸಬೇಕು. ಅವಶ್ಯಕವಾದ ವ್ಯಾಯಾಮ, ಯೋಗ, ಧ್ಯಾನ ಇವುಗಳ ಮೂಲಕ ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳುವುದು ಬಹುಮುಖ್ಯ. ನೀರಿನ ಸೇವನೆ ಹೆಚ್ಚಾಗಿ ಮಾಡಬೇಕು. ಹಸಿರು ಸೊಪ್ಪು, ಹಣ್ಣುಗಳು ಒಳಗೊಂಡ ಆಹಾರ ಸೇವನೆ ಶ್ರೇಷ್ಠ. ಇಂದು ವೈದ್ಯರ ಸಲಹೆ ಹೊರತುಪಡಿಸಿ ಹೊಸ ಔಷಧಿ ಉಪಯೋಗಿಸಬೇಡಿ. ಹಳೆಯ ಚಿಂತೆಗಳು ಮತ್ತೆ ತೀವ್ರವಾದರೆ ಪರಿಗಣನೆಯಿಂದ ದೂರವಿರಬೇಕಾದ ಮನಸ್ಸನ್ನು ರೂಪಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಮಾತುಕತೆ ವೇಳೆ ಇಂದು ಗಂಭೀರತೆ ಇರಲಿ. ನಿಮ್ಮ ಮಾತು ಎಂಥ ಶಕ್ತಿ ಇದೆ ಎಂಬುದನ್ನು ಮರೆಯಬೇಡಿ. ಮಾತಿನಲ್ಲಿ ಸೌಮ್ಯತೆ ಇರಲಿ. ಪತಿ ಪತ್ನಿಯೊಂದಿಗೆ ತಾಳ್ಮೆಯೂ ಪ್ರಮುಖ. ಮಕ್ಕಳ ಕುರಿತು ಆದರ್ಶತೆ ಮತ್ತು ಮಾರ್ಗದರ್ಶನ ನೀಡುವುದು ಅತ್ಯುತ್ತಮ. ಬಂಧು ಮಿತ್ರರೊಂದಿಗೆ ಇಂದು ಭಾವನಾತ್ಮಕ ಚರ್ಚೆಗಳು ಸಾಧ್ಯ. ಹಳೆಯ ಸಂಬಂಧಗಳನ್ನು ಮರಳಿ ಬೆಳೆಸುವ ಯೋಗವಿದೆ. ಸಂಬಂಧಗಳು ಗಾಢಗೊಳ್ಳುವುದು ಟುಡೇ ನಿಮಗೆ ಆಂತರಿಕ ಶಾಂತಿಯನ್ನು ನೀಡಬಹುದು. ಸ್ನೇಹಿತರಿಂದ ಸಕಾರಾತ್ಮಕ ಸುದ್ದಿ ಸಾಧ್ಯ. ವೀಕ್ಷಕರೇ, ನೀವು ಇಂದು ಗುರುವಾರವಾದ ಕಾರಣ ಗುರುದೇವರ ಆರಾಧನೆ ಮಹತ್ವದದು. ದೇವಾಲಯಕ್ಕೆ ಹೋಗಿ ಗುರುದೇವರಿಗೆ ಹಳದಿ ಹೂವಿನಿಂದ ಅರ್ಚನೆ ಮಾಡಿದರೆ ಬುದ್ಧಿವಂತಿಕೆ, ಜ್ಞಾನ ಮತ್ತು ಸಂಯಮವನ್ನು ಪಡೆಯಬಹುದು. ಓಂ ಗುರು ದ್ರುಂ ದ್ರುಂ ನಮಃ ಎಂಬ ಬೀಜ ಮಂತ್ರವನ್ನು 108 ಬಾರಿ ಜಪಿಸಿದರೆ ಶುಭ ಫಲ ಸಿಗುವುದು. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಹಸಿ ಉಪವಾಸದಿಂದ ಪೂಜೆ ಮಾಡಿದರೆ ಒಳಿತು. ಗುರುದಕ್ಷಿಣೆಯ ಸಂಕೇತವಾಗಿ ಹಿರಿಯರಿಗೆ ಹಣ್ಣು ಅಥವಾ ಹಳದಿ ಬಟ್ಟೆ ದಾನ ಮಾಡಿದರೆ ಶುಭ. ದೇವರ ಸಾನ್ನಿಧ್ಯದಲ್ಲಿ ಶಾಂತ ಧ್ಯಾನ ಮತ್ತು ಪ್ರಾರ್ಥನೆ ಮಾಡುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಮಿಥುನ ರಾಶಿಗೆ ಹೊಂದಿಕೆಯಾಗುವ ಸಂಖ್ಯೆ 5 ನಿಮಗೆ ಇಂದು ಚುರುಕುತನ, ಚತುರತೆ ಮತ್ತು ಹೊಸ ಚಿಂತನೆಗಳನ್ನು ಒದಗಿಸುತ್ತದೆ. ಈ ಸಂಖ್ಯೆಯನ್ನು ಹೊಸ ಯೋಜನೆಗಳಲ್ಲಿ ಉಪಯೋಗಿಸಬಹುದು.
ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನಿಮಗೆ ಸಮತೋಲನ, ಶಾಂತಿ ಮತ್ತು ಆತ್ಮಸ್ಥೈರ್ಯ ನೀಡುತ್ತದೆ. ಈ ಬಣ್ಣದ ಉಡುಪು ಅಥವಾ ಆಸನ ಬಳಸುವುದು ಧ್ಯಾನಕ್ಕೆ ಅನುಕೂಲ. ಶುಭ ಸಮಯ ಬೆಳಗ್ಗೆ 10:10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯ, ಉದ್ಯೋಗಕ್ಕೆ ಸಂಬಂಧಪಟ್ಟ ನಿರ್ಧಾರಗಳು ಅಥವಾ ವಿದ್ಯಾರ್ಥಿಗಳಿಗೆ ಅಧ್ಯಯನ ಅತ್ಯುತ್ತಮವಾಗಿ ನಡೆಯಲಿದೆ. ಗಂಭೀರ ಸಂಭಾಷಣೆಗೆ, ಡೀಲ್ಗಳಿಗೆ ಈ ಸಮಯ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಸಂವೇದನಾಶೀಲತೆ ಹಾಗೂ ಭಾವನಾತ್ಮಕ ಬುದ್ಧಿಮತ್ತೆ ಎರಡೂ ತೂಗಾಡಬಲ್ಲ ದಿನವಾಗಿದೆ. ಭಾವನೆಗಳು ಹೆಚ್ಚು ಬಲಪಡುವ ಸಾಧ್ಯತೆ ಇದೆ, ಆದ್ದರಿಂದ ನಿರ್ಧಾರಗಳು ತಾರತಮ್ಯದಿಂದ ಇರಲಿ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಮನಸ್ಸು ತಿಳಿವುಪೂರ್ಣವಾಗಿದ್ದು ವೈಚಾರಿಕ ಚಟುವಟಿಕೆಗಳಿಗೆ ಇದು ಅನುಕೂಲಕರ ಸಮಯವಾಗಿದೆ. ಇಂದು ನಿಮ್ಮ ಒಳಜ್ಞಾನ ಮತ್ತು ನಂಬಿಕೆಗಳು ದಾರಿ ತೋರಿಸಬಹುದು. ಕೆಲವರಿಗೆ ಅನಿವಾರ್ಯವಾದ ಆಂತರಿಕ ಪರಿವರ್ತನೆಗಳು ಸಂಭವಿಸಬಹುದು. ಪಾರಂಪರಿಕ ವಿಚಾರಗಳ ಕಡೆ ಹೆಚ್ಚು ಆಕರ್ಷಣೆ ಇರಬಹುದು. ಮನಸ್ಸು ಗಂಭೀರವಾಗಿ ಯೋಚನೆ ಮಾಡುವ ಸ್ಥಿತಿಗೆ ತಲುಪಲಿದೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನೀವು ಕಾರ್ಯಕ್ಷಮತೆಯಿಂದ ಕೆಲಸ ಮಾಡಿದರೆ ಮೇಲಧಿಕಾರಿಗಳ ಗಮನ ಸೆಳೆಯಲು ಅವಕಾಶವಿದೆ. ಆದರೆ ಮನಸ್ಸಿನ ಉದ್ವಿಗ್ನತೆಯಿಂದ ಕೆಲ ನಿರ್ಧಾರಗಳು ಅತಿಶಯವಾಗಿ ತೋರಬಹುದು. ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡುವ ನೀತಿಯು ಇಂದು ಉಪಯುಕ್ತ. ಕಾರ್ಯಸ್ಥಳದಲ್ಲಿ ನಿಮಗೆ ತೀವ್ರವಾದ ಗಮನದ ಅಗತ್ಯವಿದೆ. ಹಳೆಯ ಕೆಲಸಗಳನ್ನು ಮುಗಿಸಲು ಈ ಸಮಯ ಸೂಕ್ತ. ಹೊಸ ಪ್ರಾರಂಭದ ಬಗ್ಗೆ ಯೋಚನೆ ಮಾತ್ರ ಮಾಡಿ. ಅನುಷ್ಠಾನಕ್ಕಾಗಿ ಇನ್ನಷ್ಟು ಸಮಯ ಕಾಯುವುದು ಉತ್ತಮ. ವ್ಯವಹಾರ ಕ್ಷೇತ್ರದಲ್ಲಿ ಇರುವವರು ಇಂದು ವ್ಯವಹಾರ ಸಂಬಂಧಿತ ಮಹತ್ವದ ಮಾಹಿತಿ ಸಂಗ್ರಹಕ್ಕೆ, ಆಂತರಿಕ ಸಂಶೋಧನೆಗೆ ಸಮಯ ಹಂಚಿಕೊಳ್ಳಲಿ. ಒಪ್ಪಂದಗಳಿಗೆ ಸಹಿ ಮಾಡುವುದು ಅಥವಾ ಹೊಸ ಬಾಂಧವ್ಯ ಶುರು ಮಾಡುವುದಿಲ್ಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿತಿಗತಿ ತೀರಾ ಹದವಾಗಿದೆ. ಯಾವುದೇ ತಕ್ಷಣದ ಲಾಭವಿಲ್ಲದಿದ್ದರೂ ಖರ್ಚುಗಳ ನಿಯಂತ್ರಣದಿಂದ ಸುಸ್ಥಿರತೆ ಸಾಧಿಸಬಹುದು. ಹಳೆಯ ಬಾಕಿಗಳ ಸಂಗ್ರಹ ಅಥವಾ ಸಾಲ ತೀರಿಸುವ ಚಟುವಟಿಕೆಗಳಿಗೆ ಇದು ಸರಿ. ನಿಮ್ಮ ಹಳೆಯ ಬಡ್ಡಿದಾರರಿಂದ ಹಣ ವಾಪಸ್ ಪಡೆಯಲು ಸಾಧ್ಯತೆ ಇದೆ. ದಾನ ಧರ್ಮ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆ ಖರ್ಚನ್ನು ತರಬಹುದು, ಆದರೆ ಇದು ಪವಿತ್ರ ಕಾರ್ಯವೆಂದು ಒಪ್ಪಿಕೊಂಡು ಒಂದೇ ಸಾಗುವುದು ಉತ್ತಮ. ಹೊಸ ಹೂಡಿಕೆಗಳು ಅಥವಾ ಆಸ್ತಿ ಸಂಬಂಧಿತ ನಿರ್ಧಾರಗಳ ತಡೆ ಇರಲಿ. ಇಂದು ಆರ್ಥಿಕ ಸ್ಥಿತಿ ಅತಿಯಾದ ಅಪರೂಪದ ತೀರ್ಮಾನಗಳಿಗೆ ಸೂಕ್ತವಲ್ಲ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಸ್ಥಿತಿ ಸ್ವಲ್ಪ ತೂಗಾಡಬಹುದು. ಮನಸ್ಸು ಚಿಂತೆ ಮತ್ತು ಭಾವನೆಗಳಿಂದ ಕೂಡಿದ್ದು ನಿದ್ರೆ ಮತ್ತು ತಾಕತ್ ಮೇಲೆ ಪರಿಣಾಮ ಬೀರಬಹುದು. ತಂಪಾದ ಆಹಾರ, ಹಸಿರು ತರಕಾರಿಗಳನ್ನು ಒಳಗೊಂಡ ಆಹಾರ ಪದ್ಧತಿ ಉತ್ತಮವಾಗಿರುತ್ತದೆ. ಹೃದಯ, ಹೊಟ್ಟೆ ಅಥವಾ ಉಸಿರಾಟದ ಸಮಸ್ಯೆ ಇದ್ದವರು ವೈದ್ಯರ ಸಲಹೆಗೆ ಪ್ರಾಮುಖ್ಯತೆ ನೀಡಬೇಕು. ವಾತಾವರಣದಲ್ಲಿ ಬದಲಾವಣೆ ಇರುವುದರಿಂದ ಶೀತ ಅಥವಾ ಅಲರ್ಜಿಯ ಸಮಸ್ಯೆ ಸಂಭವಿಸಬಹುದು. ನೀರಿನ ಸೇವನೆ ಹೆಚ್ಚಿಸಿ. ಯೋಗ, ಪ್ರಾಣಾಯಾಮ, ಧ್ಯಾನ ಇವುಗಳಲ್ಲಿ ಭಾಗವಹಿಸುವ ಮೂಲಕ ಚೈತನ್ಯ ಮತ್ತು ಶಾಂತಿ ದೊರಕಿಸಬಹುದು. ನಿಮ್ಮ ತಾಳ್ಮೆಯು ಶ್ರೇಷ್ಠ ವೈದ್ಯನಂತೆ ಕಾರ್ಯನಿರ್ವಹಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ನಿಮ್ಮ ಭಾವನೆಗಳಿಗೆ ಸ್ಪಂದನೆ ಸಿಗಬಹುದು. ಮನೆಯವರು, ಪತ್ನಿ, ಪತಿ, ಸಂತಾನರೊಂದಿಗೆ ಸಮಯ ಕಳೆಯುವ ದಿವಸವಿದು. ಯಾವುದೇ ಗಂಭೀರ ವಿಷಯದ ಬಗ್ಗೆ ಚರ್ಚೆ ಮಾಡುವ ಉದ್ದೇಶವಿದ್ದರೆ ಇಂದು ಮುಂಚೆ ಯೋಚಿಸಿ ಮಾತನಾಡಿ. ಮಾತಿನಲ್ಲಿ ಸ್ಪಷ್ಟತೆ ಮತ್ತು ತಾಳ್ಮೆ ಇರಲಿ. ಸಂಬಂಧಗಳಲ್ಲಿ ಹೊಸ ತಿರುವು, ಜಾಣ್ಮೆಯಿಂದ ಸಾಗಿದರೆ ಬಲವರ್ಧನೆಯಾಗಬಹುದು. ಇಂದು ಹಿರಿಯರ ಆಶೀರ್ವಾದ ಪಡೆದು ಮನೆಯಲ್ಲಿ ಪುಟಾಣಿ ಪೂಜೆ, ಉಡುಪಿ ದೇವರ ಭಕ್ತಿಗೀತೆಗಳು ಅಥವಾ ಧ್ಯಾನ ನಡೆಯುವುದು ಕುಟುಂಬದಲ್ಲಿ ಶಾಂತಿ ತರುವ ಸಾಧ್ಯತೆ. ವೀಕ್ಷಕರೇ, ನೀವು ಈ ಗುರುವಾರ ಗುರುದೇವರ ಕೃಪೆಗಾಗಿ ಹಳದಿ ಹೂವು, ಹಸಿರು ಎಲೆಗಳು, ತುಳಸಿ ಬಳಸಿ ಪೂಜೆ ಮಾಡುವುದು ಶ್ರೇಷ್ಠ. ಹಳದಿ ಬಟ್ಟೆ ಧರಿಸಿ ತಮಗೆ ಗುರುತಿರುವ ಆಧ್ಯಾತ್ಮಿಕ ಗುರು ಅಥವಾ ಹಿರಿಯರಿಂದ ಆಶೀರ್ವಾದ ಪಡೆದುಕೊಳ್ಳುವುದು ಶುಭ. ಓಂ ಗುರುವೇ ನಮಃ ಅಥವಾ ಓಂ ಬ್ರಹ್ಮಾನಂದಂ ಪರಮಸುಖದಂ ಎಂಬ ಗುರು ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸುವುದು ಸೂಕ್ತ. ಇಂದಿನ ಧ್ಯಾನ ಮತ್ತು ಜಪವು ನಿಮ್ಮ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ಯಾತ್ರೆಗೆ ಹೋಗುವ ಇಚ್ಛೆ ಇದ್ದರೂ ಇದನ್ನು ಮುಂದೂಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 7. ಇಂದು ನಿಮ್ಮ ಮನಸ್ಸಿನ ಅಂತರಂಗಕ್ಕೆ ಸಂಪರ್ಕ ಕಲ್ಪಿಸುವ, ಆಳವಾದ ಚಿಂತನಕ್ಕೆ ಸ್ಫೂರ್ತಿ ನೀಡುವ ಶಕ್ತಿಯು ಈ ಸಂಖ್ಯೆಯಲ್ಲಿದೆ. ಈ ಸಂಖ್ಯೆ ನಿಮ್ಮನ್ನು ಧೈರ್ಯ ಮತ್ತು ಶ್ರದ್ಧೆಯ ದಾರಿಯಲ್ಲಿ ಸಾಗಿಸುತ್ತದೆ. ಅದೃಷ್ಟದ ಬಣ್ಣ ಪಸ್ತೇಲ್ ನೀಲಿ. ಈ ಬಣ್ಣ ಇಂದು ನಿಮ್ಮ ಮನಸ್ಸಿಗೆ ಶಾಂತಿ, ಸಮತೋಲನ ಹಾಗೂ ಆಳವಂತಿಕೆ ತರುತ್ತದೆ. ಬ್ಲೂಟೂನ್ನ ಉಡುಗೆ, ಮೆಚ್ಚಿನ ವಸ್ತುಗಳನ್ನು ಬಳಸಿ. ಶುಭ ಸಮಯ ಸಂಜೆ 5:30 ರಿಂದ ರಾತ್ರಿ ಬೆಳಗ್ಗೆ 7 ಗಂಟೆ.
ಈ ಸಮಯದಲ್ಲಿ ಪವಿತ್ರ ಚಟುವಟಿಕೆಗಳು, ಧ್ಯಾನ, ಗುರುಪೂಜೆ ಅಥವಾ ಮನೆಯ ಸದಸ್ಯರೊಂದಿಗೆ ವಿಚಾರ ವಿನಿಮಯ ಮಾಡಲು ಸಮಯ ಮೀಸಲಿಡಿ. ಸಂತೋಷದ ಪ್ರಾರಂಭ ಈ ಸಮಯದಿಂದ ಸಾಧ್ಯ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ನೈಜ ನಾಯಕತ್ವ ಶಕ್ತಿಗೆ ಮತ್ತು ಧೈರ್ಯವತ್ತಾದ ವ್ಯಕ್ತಿತ್ವಕ್ಕೆ ಪ್ರೋತ್ಸಾಹ ನೀಡುವಂತಹ ದಿನವಾಗಿದೆ. ಗುರುವಾರದ ಗುರುದೇವರ ಕರುಣೆಯಿಂದ ಶ್ರದ್ಧೆ, ವಿದ್ಯೆ ಮತ್ತು ಆದರ್ಶಗಳತ್ತ ನಿಮ್ಮ ಚಲನೆ ಹೆಚ್ಚಾಗಬಹುದು. ನಿಮ್ಮ ಮಾತು ಮತ್ತು ಹಾವಭಾವದಿಂದ ಇತರರ ಮೇಲೆ ಪ್ರಭಾವ ಬೀರುವಿರಿ. ಇಂದು ಯಾವುದೇ ಕೆಲಸವನ್ನು ಪೂರ್ಣತೆಗೆ ಬೇಕಾದ ಸನ್ನದ್ಧತೆ ಮತ್ತು ತ್ವರಿತ ನಿರ್ಧಾರಗಳನ್ನು ನೀವು ತಾಳಬಹುದು. ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ನಿನ್ನ ದಿನದ ಸಫಲತೆಗೆ ದಾರಿ ಸುಗಮವಾಗಲಿದೆ. ವಿಶೇಷವಾಗಿ ಸಾರ್ವಜನಿಕವಾಗಿ ಮಾತನಾಡುವ, ನಿಯಮ ರೂಪಿಸುವ ಅಥವಾ ಮೌಖಿಕ ಸಮಾಲೋಚನೆಗಳಲ್ಲಿ ತೊಡಗಿರುವವರಿಗೆ ಈ ದಿನ ಅತ್ಯುತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ, ಸಿಂಹರಾಶಿಯವರು ತಮ್ಮ ಕೆಲಸದಲ್ಲಿ ಇಂದು ಗಂಭೀರವಾಗಿ ಗಮನಹರಿಸಬೇಕು. ಮೇಲಧಿಕಾರಿಗಳೊಂದಿಗೆ ಬೆಳೆಯುವ ಸಂವಾದಗಳು ನಿಮ್ಮ ಮುಂದಿನ ಪ್ರಗತಿಗೆ ದಾರಿ ಬಿಚ್ಚಬಹುದು. ತಾಂತ್ರಿಕ ಸಮಸ್ಯೆಗಳನ್ನು ಸಹಜವಾಗಿ ಪರಿಹರಿಸುವ ನಿಮ್ಮ ಶಕ್ತಿ ಇತರರ ಗಮನ ಸೆಳೆಯಲಿದೆ. ಕೆಲಸದ ಸ್ಥಳದಲ್ಲಿ ಸಣ್ಣ ಗೊಂದಲ ಅಥವಾ ಗೋಷ್ಠಿಗಳಲ್ಲಿ ಧೈರ್ಯದಿಂದ ನಿಮ್ಮ ನಿಲುವು ಒತ್ತಿ ಹೇಳಿ, ಆದರೆ ಶಿಷ್ಟತೆ ಎಂಬ ಮಿತಿಯೊಳಗೆ. ಕೆಲವು ನಿರ್ಣಯಗಳು ಮುಂದಿನ ಹಂತದ ಪ್ರಗತಿಗೆ ನೆರವಾಗಬಹುದು. ವ್ಯವಹಾರದಲ್ಲಿ ಹೊಸ ಗ್ರಾಹಕರನ್ನು ಸೆಳೆಯಲು ಉತ್ತಮ ಸಮಯ. ಮಾರ್ಕೆಟಿಂಗ್ ಅಥವಾ ಪ್ರಚಾರ ಕಾರ್ಯಗಳಲ್ಲಿ ನಿಮ್ಮ ಸೃಜನಶೀಲ ಶಕ್ತಿ ಒಳ್ಳೆಯ ಫಲವನ್ನು ನೀಡಬಲ್ಲದು. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಹಣಕಾಸಿನ ಸ್ಥಿತಿ ಇಂದು ಸ್ಥಿರವಾಗಿದೆ. ನಿರೀಕ್ಷಿತ ಹಣ ಪ್ರವಾಹ ಉಂಟಾಗುವ ಸಾಧ್ಯತೆ ಇದೆ. ಹಳೆಯ ಬಾಕಿಗಳನ್ನು ಸಂಗ್ರಹಿಸುವ, ಸಾಲ ತೀರಿಸುವ ಅವಕಾಶವಿದೆ. ಲಾಭದಾಯಕ ದಿನವಿದು, ಆದರೆ ತಾಳ್ಮೆ ಅಗತ್ಯ. ನಿಮ್ಮ ಹಣ ಹೂಡಿಕೆಯಲ್ಲಿ ಜಾಣತನದಿಂದ ಮುಂದುವರಿಯಬೇಕು. ಷೇರು ಮಾರುಕಟ್ಟೆ ಅಥವಾ ಬಂಡವಾಳ ಹೂಡಿಕೆ ಮಾಡುತ್ತಿದ್ದರೆ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಖರ್ಚುಗಳಲ್ಲಿ ಮಿತಿಮೀರಿ ಹೋದರೆ ಮುಂದಿನ ದಿನಗಳಲ್ಲಿ ಒತ್ತಡ ಸಾಧ್ಯ. ಭದ್ರತಾ ನಿಗಮ ಅಥವಾ ಉಪಯುಕ್ತ ವಿಮೆ ಯೋಜನೆಗಳಿಗೆ ಆರಂಭ ಯೋಜನೆಗೆ ಉತ್ತಮ ದಿನ. ವೀಕ್ಷಕರೇ, ಆರೋಗ್ಯದ ಕುರಿತು ನಿಮ್ಮ ಸ್ಥಿತಿಗೆ ಬಂದರೆ, ಇಂದು ನಿಮ್ಮ ಶಕ್ತಿ ಮಟ್ಟ ಸ್ಥಿರವಾಗಿದ್ದು, ಆದರೆ ಭೌತಿಕ ಶ್ರಮದಲ್ಲಿ ಮಿತಿ ಇರಲಿ. ತೂಕದ ವಿಷಯದಲ್ಲಿ ಎಚ್ಚರ. ಜೀರ್ಣಶಕ್ತಿ ಸಂಬಂಧಿ ತೊಂದರೆಗಳ ಸಾಧ್ಯತೆ. ಜಂಕ್ ಫುಡ್ ಅಥವಾ ಭಾರೀ ಆಹಾರದಿಂದ ದೂರವಿರಲಿ. ತಲೆನೋವು, ಒತ್ತಡದಿಂದ ನಿದ್ರೆ ಕೊರತೆ ಇವು ಇಂದು ಕಂಡುಬರುವ ಸಾಧ್ಯತೆ ಇದೆ. ಬೆಳಗಿನ ಸಮಯದಲ್ಲಿ ಪ್ರಾಣಾಯಾಮ ಅಥವಾ ಯೋಗ ಅಭ್ಯಾಸ ಮಾಡುವುದರಿಂದ ದಿನಪೂರ್ತಿ ಚೈತನ್ಯ ಅನುಭವಿಸುತ್ತೀರಿ. ಕಡಲ ತೀರ ಪ್ರದೇಶದಲ್ಲಿ ಇರುವವರು ಹವಾಮಾನ ಪರಿಣಾಮಗಳಿಂದ ಎಚ್ಚರದಿಂದಿರಿ. ಔಷಧ ಸೇವನೆ ಬಗ್ಗೆ ನಿಯಮಿತವಾಗಿರಿ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇಂದು ಕುಟುಂಬದೊಳಗಿನ ಭಾವನಾತ್ಮಕ ಸಂಬಂಧಗಳನ್ನು ದೃಢಪಡಿಸಿಕೊಳ್ಳುವ ಯೋಗ್ಯ ಸಮಯವಿದು. ಹಿರಿಯರ ಸಲಹೆ ಹಾಗೂ ಮಕ್ಕಳ ಅಭಿಪ್ರಾಯವನ್ನು ಗೌರವದಿಂದ ಆಲಿಸುವುದು ಉತ್ತಮ ಫಲಿತಾಂಶ ತರುತ್ತದೆ. ಪತ್ನಿ ಪತಿಯೊಂದಿಗೆ ಭಿನ್ನಾಭಿಪ್ರಾಯ ಇದ್ದರೆ ಸಹನೆ ಮತ್ತು ಸಂವಾದ ಮೂಲಕ ಪರಿಹಾರ ಕಂಡುಕೊಳ್ಳಿ. ಕುಟುಂಬದ ಜತೆಯಲ್ಲಿ ಪವಿತ್ರವಾದ ಕಾರ್ಯಗಳಲ್ಲಿ ಭಾಗವಹಿಸುವುದು ಅನುಕೂಲ. ಬಂಧು ಮಿತ್ರರ ಸಂಪರ್ಕದಿಂದ ಹಳೆಯ ನೆನಪುಗಳು ಜೀವಂತವಾಗಬಹುದು. ನಿಮ್ಮ ಪ್ರಾಮಾಣಿಕ ನಡೆ ಇವರಿಗೆ ಧೈರ್ಯ ತುಂಬಲಿದೆ. ವೀಕ್ಷಕರೇ, ಇವತ್ತು ಗುರುವಾರವಾದ ಕಾರಣ ಗುರುದೇವರ ಪೂಜೆಗೆ ವಿಶೇಷ ಮಹತ್ವ. ಹಳದಿ ಬಣ್ಣದ ಹೂವುಗಳಿಂದ ದೇವರಿಗೆ ಅರ್ಚನೆ ಮಾಡುವುದು, ನವಗ್ರಹ ಹವನ ಅಥವಾ ಸತ್ಸಂಗಗಳಲ್ಲಿ ಪಾಲ್ಗೊಳ್ಳುವುದು ಶುಭ. ಓಂ ಬೃಹಸ್ಪತಿಯೇ ನಮಃ ಎಂಬ ಜಪವನ್ನು 108 ಬಾರಿ ಮಾಡಿದರೆ ಗುರುದೋಷ ನಿವಾರಣೆಗೆ ಸಹಾಯಕವಾಗುತ್ತದೆ. ದೇವಾಲಯಕ್ಕೆ ಹಳದಿ ಫಲ ಅಥವಾ ವಸ್ತ್ರ ದಾನ ಮಾಡಿದರೆ ಗುರುದೇವನ ಕೃಪೆ ದೊರೆಯುತ್ತದೆ. ಇದೇ ಸಮಯದಲ್ಲಿ ಹಿರಿಯರಿಂದ ಜ್ಞಾನ ಪಾಠ ಅಥವಾ ಬೋಧನೆ ಆಲಿಸುವುದು ಅತ್ಯಂತ ಪವಿತ್ರವಾದ ಕಾರ್ಯ. ಪಾಠ, ಪ್ರಾರ್ಥನೆ ಹಾಗೂ ಧ್ಯಾನ ಮಾಡುವುದು ಇಂದು ಮನಸ್ಸಿಗೆ ಶಾಂತಿ ತಂದೀತು. ಅದೃಷ್ಟದ ಸಂಖ್ಯೆ 6. ಸಂಖ್ಯೆ 6 ಇಂದು ಶ್ರೇಯಸ್ಕರ ದಿನಚರಿಯ ಸೂಚನೆ. ಈ ಸಂಖ್ಯೆಯು ಶಾಂತಿ, ಸೌಂದರ್ಯ ಮತ್ತು ಕುಟುಂಬ ಸಾಮರಸ್ಯಕ್ಕೆ ಪ್ರತೀಕವಾಗಿದೆ. ಇದನ್ನು ನೀವು ನಿಮ್ಮ ನಿರ್ಧಾರಗಳಲ್ಲಿ ಪ್ರತ್ಯಕ್ಷಗೊಳಿಸಬಹುದು. ಅದೃಷ್ಟದ ಬಣ್ಣ ಕೇಸರಿ. ಈ ಬಣ್ಣ ಇಂದು ನಿಮ್ಮ ಧೈರ್ಯ, ಪ್ರಜ್ಞೆ ಮತ್ತು ನಾಯಕತ್ವ ಶಕ್ತಿಗೆ ಉತ್ತೇಜನ ನೀಡುತ್ತದೆ. ಕೇಸರಿ ಬಟ್ಟೆ ಧರಿಸಿದರೆ ಅಥವಾ ಪೇಟೆಯಲ್ಲಿ ಕೇಸರಿ ಫಲ ಖರೀದಿಸಿದರೆ ಶುಭ. ಶುಭ ಸಮಯ ಬೆಳಗ್ಗೆ 10:15 ಮಧ್ಯಾಹ್ನ ಬೆಳಗ್ಗೆ 11:45. ಈ ಸಮಯದಲ್ಲಿ ಪ್ರಾರಂಭಿಸಿದ ಯಾವುದೇ ಕಾರ್ಯದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚು. ಕಾರ್ಯಾರಂಭ, ಸಮಾಲೋಚನೆ, ಚೌಕಟ್ಟಿನ ಬದಲಾವಣೆ ಈ ವೇಳೆಯಲ್ಲಿ ಮಾಡುವುದು ಉತ್ತಮ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ನಿಮಗೆ ಸ್ವಚ್ಛತೆ, ಶಿಸ್ತಿನ ಜೀವನ ಶೈಲಿ ಮತ್ತು ಪರಿಶ್ರಮದ ಮೂಲಕ ಯಶಸ್ಸು ಪಡೆಯಲು ಅವಕಾಶವಿರುವ ದಿನ. ಗುರುವಾರದ ಜ್ಞಾನಬೋಧಕ ಶಕ್ತಿಯು ನಿಮ್ಮ ಕಾರ್ಯಕ್ಷಮತೆಗೆ ಉತ್ತೇಜನ ನೀಡಲಿದೆ. ನಿಮ್ಮ ಮನಸ್ಸು ಗಣಿತಾತ್ಮಕ ಚಿಂತನೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ನಿರ್ಧಾರಗಳಲ್ಲಿ ಹೆಚ್ಚು ಲಾಜಿಕ್ ಬಳಸಿ ಮುಂದೆ ಸಾಗುವುದು ಉತ್ತಮ ಫಲ ನೀಡಬಲ್ಲದು. ಸಣ್ಣ ವಿಷಯಗಳಲ್ಲೂ ಗಂಭೀರವಾದ ಪರಿಶೀಲನೆ ನಡೆಸುವ ನಿಮ್ಮ ಶೈಲಿಯು ಇತರರಿಗೆ ಕಿರಿಕಿರಿ ತರಬಹುದಾದರೂ ನಿಮಗೆ ಉತ್ತಮ ಫಲಿತಾಂಶ ತರಲಿದೆ. ಇಂದು ಯಾವುದೇ ಕಾರ್ಯವನ್ನು ಅರ್ಧದಲ್ಲಿ ಬಿಡದೆ ಸಂಪೂರ್ಣ ಮಾಡುವ ಶಕ್ತಿ ನಿಮ್ಮಲ್ಲಿದೆ. ಇದು ಕೆಲಸ, ಅಧ್ಯಯನ ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾದ ದಿನವೂ ಹೌದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರು ದಿನದ ಆರಂಭದಲ್ಲಿ ಕೆಲವು ಅಸಹಜ ಬದಲಾವಣೆಗಳನ್ನು ಎದುರಿಸಬೇಕಾಗಬಹುದು. ನವೀನ ಜವಾಬ್ದಾರಿ ಅಥವಾ ತಾಂತ್ರಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಂದು ನಿಮ್ಮ ಅನಾಲಿಟಿಕಲ್ ಶಕ್ತಿಯನ್ನು ಬಳಸಬೇಕಾಗುತ್ತದೆ. ನಿಮ್ಮ ವರದಿ ಅಥವಾ ಪ್ರಸ್ತಾವನೆ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ನೀವು ಸಮನ್ವಯ ಸಾಧಿಸುವ ಶಕ್ತಿಯ ಮೂಲಕ ತಂಡದ ಕಾರ್ಯಕ್ಷಮತೆಯಲ್ಲಿ ಉತ್ತಮ ಬದಲಾವಣೆ ತರಬಹುದು. ದೀರ್ಘಕಾಲದಿಂದ ಬಾಕಿ ಇರುವ ಪ್ರಾಜೆಕ್ಟ್ಗಳಿಗೆ ಕೊನೆ ಹಾಕುವ ಸಮಯ ಈಗ ಬಂದಿದೆ. ಉದ್ಯಮಿಗಳು ಹೊಸ ವ್ಯವಹಾರ ದಾರಿಯನ್ನು ಚರ್ಚಿಸಲು ಇದು ಉತ್ತಮ ದಿನ. ಆದರೆ ಅಂತಿಮ ತೀರ್ಮಾನವನ್ನು ಇನ್ನು ಕೆಲ ದಿನಗಳ ನಂತರ ತೆಗೆದುಕೊಳ್ಳುವುದು ಉತ್ತಮ. ಹಳೆಯ ಗ್ರಾಹಕರೊಂದಿಗೆ ಸಂಪರ್ಕ ಪುನಃಸ್ಥಾಪನೆ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿದೆ. ಇಂದಿನ ಹಣದ ಪ್ರವಾಹ ನಿರೀಕ್ಷಿತ ಮಟ್ಟದಲ್ಲಿ ಸಾಗುತ್ತದೆ. ನಿಮ್ಮ ಯೋಜಿತ ಖರ್ಚುಗಳು ಸುಗಮವಾಗಿ ಸಾಗುತ್ತವೆ. ಕೆಲವು ಜನರಿಗೆ ಪಿತೃಭೂಮಿಯಿಂದ ಅಥವಾ ಹಳೆಯ ಬಂಡವಾಳದಿಂದ ಲಾಭದ ನಿರೀಕ್ಷೆ ಇದೆ. ಉಳಿತಾಯಕ್ಕೆ ಮುಂದಾಗಬೇಕಾದ ದಿನವಿದು. ಇಂದಿನ ಖರ್ಚಿನಲ್ಲಿ ಪ್ರಮುಖವಾಗಿ ಆರೋಗ್ಯ ಮತ್ತು ಮನೆಗೆ ಸಂಬಂಧಿಸಿದ ಖರ್ಚುಗಳು ಇರಬಹುದು. ಪಿತೃ ಸಂಬಂಧಿತ ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು ಉತ್ತಮ. ಹಣಕಾಸು ಮಂಡಳಿಗಳಲ್ಲಿ ಹೂಡಿಕೆ ಮಾಡುವವರಿಗೆ ದಿನದ 2ನೇ ಭಾಗ ಶುಭಕರವಾಗಿದೆ. ದಾನ ಧರ್ಮ ಅಥವಾ ಗುರು ಸೇವೆಗೆ ಹಣ ವಿನಿಯೋಗ ಮಾಡಿದರೆ ಅದೃಷ್ಟದ ಹರಿವು ಹೆಚ್ಚಾಗಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಸಾಮಾನ್ಯವಾಗಿ ಆರೋಗ್ಯ ಸ್ಥಿತಿಗತಿ ಆದೀತು. ಆದರೆ ದೇಹದಲ್ಲಿ ಜೀರ್ಣಕ್ರಿಯೆ, ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆಗಳಿವೆ. ಹಸಿವಿಲ್ಲದೆ ತಿನ್ನುವುದು, ಸಮಯಕ್ಕೆ ತಿನ್ನದೆ ತಡಮಾಡುವುದು ಇನ್ನಷ್ಟು ತೊಂದರೆ ತರಬಹುದು. ಹುಳಿ, ತೇಕು ಹಾಗೂ ಹೆಚ್ಚು ಎಣ್ಣೆಯ ಆಹಾರ ಸೇವನೆ ಇಂದಿಗೂ ಬೇಡ. ಬೆಳಿಗ್ಗೆ ಲಘು ಆಹಾರ, ಮಧ್ಯಾಹ್ನ ಹಸಿರು ತರಕಾರಿ, ತಂಪಾದ ತಪೋಪಯುಕ್ತ ದ್ರವ್ಯಗಳ ಸೇವನೆ ಒಳ್ಳೆಯದು. ಮೂಕ ಕಾಯಿಲೆ ಅಥವಾ ಸಣ್ಣ ಕಫ ಸಂಬಂಧಿತ ತೊಂದರೆ ಇದ್ದರೆ ಧೂಮಪಾನದಿಂದ ದೂರವಿರಿ. ಪ್ರಾಣಾಯಾಮ, ನಿತ್ಯ ವ್ಯಾಯಾಮ ಅಥವಾ ತಾಜಾ ಗಾಳಿ ಉಸಿರಾಟದಿಂದ ನಿಮಗೆ ಶ್ರೇಷ್ಠ ಶಕ್ತಿ ದೊರೆಯಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ನಿರಂತರ ಸಂವಹನ ಅತ್ಯಗತ್ಯ. ಸಂಗಾತಿಯೊಂದಿಗೆ ಸಣ್ಣ ವಿಚಾರಗಳಿಂದ ಉಂಟಾಗುವ ಗೊಂದಲದಿಂದ ದೂರವಿರಿ. ಶಾಂತಿಯುತ ಚರ್ಚೆ, ಪರಸ್ಪರ ಸಹಾನುಭೂತಿ ಉತ್ತಮ ಸಂಬಂಧಕ್ಕೆ ಕಾರಣವಾಗಬಹುದು. ಪಿತೃ ಸಂಬಂಧಿತ ವ್ಯವಹಾರಗಳು, ವಾಸಸ್ಥಳ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳು ಇಂದು ಬೆಳಕಿಗೆ ಬರುವ ಸಾಧ್ಯತೆ ಇದೆ. ತಾಳ್ಮೆಯಿಂದ ಇವುಗಳನ್ನು ನಿರ್ವಹಿಸಿ. ಮಕ್ಕಳ ಶಿಕ್ಷಣ, ಪ್ರವೇಶ ಅಥವಾ ಮುಂಬರುವ ಪರೀಕ್ಷೆಗಳ ಬಗ್ಗೆ ಚಿಂತನೆ ಹಾಗೂ ಮಾರ್ಗದರ್ಶನ ಮಾಡುವ ಅವಕಾಶವಿದೆ. ಮಿತ್ರರೊಂದಿಗಿನ ಮಾತುಕತೆ ಆನಂದದಾಯಕವಾಗಿದ್ದು ಸ್ನೇಹ ಸಂಬಂಧಗಳು ಬಲವಾಗುತ್ತವೆ. ಹಳೆಯ ಸಂಬಂಧಗಳನ್ನು ಮರುಜೋಡಿಸಿಕೊಳ್ಳುವ ಉತ್ತಮ ಸಮಯ. ವೀಕ್ಷಕರೇ, ನೀವು ಇಂದು ಗುರುವಾರವಾದ ಕಾರಣದಿಂದ ಗುರುದೇವನ ಪೂಜೆ ವಿಶೇಷ ಫಲದಾಯಕ. ಕನ್ಯಾ ರಾಶಿಯವರಿಗೆ ಜ್ಞಾನ ಮತ್ತು ಪರಿಶುದ್ಧತೆಯು ಪ್ರಧಾನವಾದ ಶಕ್ತಿಗಳಾಗಿರುವ ಕಾರಣ ನೀವು ಗುರು ಪ್ರಾರ್ಥನೆ, ವಿವೇಕದ ಆಲೋಚನೆ ಹಾಗೂ ಸಾಧನೆಯ ಮಾರ್ಗವನ್ನು ಅಳವಡಿಸಿಕೊಳ್ಳಬೇಕು. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 57 ಅಥವಾ 108 ಬಾರಿ ಜಪಿಸುವುದು ಅತ್ಯುತ್ತಮ. ಗುರುದೇವನಿಗೆ ಬೆಳ್ಳಿ ಪಾತ್ರದಲ್ಲಿ ನಿಂಬೆಹಣ್ಣಿನ ಹಣ್ಣು ಅಥವಾ ಹಳದಿಯ ಹೂವನ್ನು ಅರ್ಪಿಸುವುದು ಶುಭ. ಬ್ರಾಹ್ಮಣರಿಗೆ ಆಹಾರ ಅಥವಾ ಪಾಠಪುಸ್ತಕ ದಾನ ಮಾಡಿದರೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಲಭಿಸಬಹುದು. ಇಂದು ಯಾವುದು ಸಾಧಾರಣವಾಗಿ ಕಾಣಿಸಬಹುದಾದರೂ ಗುರುದೇವನ ಅನುಗ್ರಹದಿಂದ ಅಸಾಧಾರಣ ಫಲವೊಂದು ಸಿಗಬಹುದು. ಅದೃಷ್ಟದ ಸಂಖ್ಯೆ 5. ಇಂದಿನ ಗುರುದಿನದ ಆಧಾರದ ಮೇಲೆ ಗಣಿತ ಮತ್ತು ಲಾಜಿಕ್ಗೆ ಸಂಬಂಧಪಟ್ಟ ಸಂಖ್ಯೆ 5 ನಿಮ್ಮ ಗೆಲುವಿಗೆ ಮಾರ್ಗದರ್ಶಕವಾಗುತ್ತದೆ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಯುಕ್ತಿವಾದ, ಜವಾಬ್ದಾರಿಯುತ ನಿರ್ಧಾರಗಳು ಜೊತೆಯಾಗಿ ನಡೆಯುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ಶಾಂತಿ, ಸಮತೋಲನ ಹಾಗೂ ಶುದ್ಧತೆಯ ಸೂಚಕವಾಗಿದ್ದು ನಿಮಗೆ ಆರೋಗ್ಯ ಮತ್ತು ಮನಃಶಾಂತಿಯನ್ನು ನೀಡುತ್ತದೆ. ಇದನ್ನು ಉಡುಪಿನಲ್ಲಿ ಅಥವಾ ಪೂಜಾ ಸಾಮಗ್ರಿಯಲ್ಲಿ ಉಪಯೋಗಿಸಿ. ಶುಭ ಸಮಯ ಬೆಳಗ್ಗೆ 10:45 ರಿಂದ ಮಧ್ಯಾಹ್ನ 12:10. ಈ ಸಮಯದಲ್ಲಿ ನಿಮ್ಮ ಶ್ರದ್ಧೆ ಹಾಗೂ ಶ್ರಮದ ಫಲಿತಾಂಶ ಸ್ಪಷ್ಟವಾಗುವ ಸಾಧ್ಯತೆ ಇದೆ. ಈ ಘಳಿಗೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು
ಯಾವುದೇ ಚರ್ಚೆ ಅಥವಾ ದೇವತಾ ಆರಾಧನೆ ಶುಭಕರ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ದಿನವು ಸಮತೋಲನದ ತತ್ವವನ್ನು ಪ್ರತಿನಿಧಿಸುವ ತುಲಾರಾಶಿಯವರಿಗೆ ತಮ್ಮ ಸ್ವಾಭಾವಿಕ ಧರ್ಮವಾದ ಸಮವಾಯ, ನ್ಯಾಯಬುದ್ಧಿ ಮತ್ತು ಸೌಹಾರ್ದತೆ ಮೇಲೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಮಯವಾಗಿದೆ. ಗುರುವಾರದ ಪವಿತ್ರತೆಯು ನಿಮ್ಮ ಆಂತರಿಕ ಜ್ಞಾನ ಹಾಗೂ ಬಾಹ್ಯ ಪ್ರಭಾವಗಳ ನಡುವೆ ಸಮತೋಲನ ಸಾಧಿಸಲು ಶಕ್ತಿಯನ್ನು ನೀಡುತ್ತದೆ. ಮನಸ್ಸಿನಲ್ಲಿ ಕೆಲವೊಂದು ಗೊಂದಲಗಳು ಉಂಟಾದರೂ ಧೈರ್ಯ, ಶ್ರದ್ಧೆ ಮತ್ತು ಅನುಭವದ ಆಧಾರದ ಮೇಲೆ ನೀವು ಇಂದು ಬಹುಮುಖ್ಯ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಬಲ್ಲಿರಿ. ಸ್ನೇಹಿತರ ಹಾಗೂ ಕುಟುಂಬದವರ ಸಲಹೆ ಈ ದಿನವೂ ಮಹತ್ವಪೂರ್ಣ. ಅನೇಕ ಜಾಗದಲ್ಲಿ ನಿಮ್ಮ ತಾಳ್ಮೆ ಮತ್ತು ಸಹನೆ ಪರೀಕ್ಷೆಗೊಳ್ಳಬಹುದಾದ ದಿನವಿದು. ಆದರೆ ಸಹನೆಯೊಂದೇ ನಿಜವಾದ ಗೆಲುವಿಗೆ ದಾರಿ ಎನ್ನುತ್ತದೆ ಇಂದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನೀವು ತೋರಿಸುವ ವಿನಯಶೀಲತೆ ಮತ್ತು ಸಮತೋಲನವು ಎಲ್ಲರ ಗಮನ ಸೆಳೆಯುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆಯಿಂದ ಕೆಲಸ ಮುಕ್ತಾಯಗೊಳ್ಳಬಹುದು. ಹೆಚ್ಚು ಮಾತು ಅಥವಾ ತೀವ್ರ ಅಭಿಪ್ರಾಯ ಬೇಡ, ಬದಲಿಗೆ ಕಾರ್ಯದ ಮುಕ್ತಾಯದ ಕಡೆ ಗಮನ ಹರಿಸಿ. ವಿದ್ಯಾ ಅಥವಾ ಕಾನೂನು ಕ್ಷೇತ್ರದಲ್ಲಿ ಇರುವವರು ಗುರುಗಳ ಸಲಹೆಯ ಆಧಾರದಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಬಹುದು. ಸರ್ಕಾರಿ ನೌಕರರಿಗೆ ಕೆಲ ನಿರ್ಧಾರಾತ್ಮಕ ಅವಕಾಶಗಳು ಬರುವ ಸಾಧ್ಯತೆ ಇದೆ. ಉದ್ಯಮದಲ್ಲಿ ಈ ದಿನ ವ್ಯವಹಾರಗಳ ಪರಿಶೀಲನೆ, ಹಳೆಯ ಬಾಕಿಗಳ ಸಂಗ್ರಹ, ದಾಖಲೆಗಳ ಶುದ್ಧೀಕರಣ ಮುಂತಾದ ಕಾರ್ಯಗಳಿಗೆ ಸರಿಯಾದ ಸಮಯ. ಹೊಸ ಒಪ್ಪಂದಕ್ಕೆ ಮುಂದಾಗುವುದಕ್ಕೂ ಸರಾಸರಿ ದಿನವಿದು, ಆದರೆ ಪೂರ್ವ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಈ ದಿನ ಸಮತೋಲನ ಅಗತ್ಯ, ಏಕೆಂದರೆ ಕೆಲವು ಅನಿರೀಕ್ಷಿತ ಖರ್ಚುಗಳು ಹೊಣೆಗಾರಿಕೆಯಿಂದ ಹೊರಹೊಮ್ಮಬಹುದು. ಹಳೆಯ ಸಾಲ ತೀರಿಸುವ ಸಂದರ್ಭಗಳು ಬರುತ್ತವೆ, ಅದಕ್ಕಾಗಿ ಪ್ಲಾನಿಂಗ್ ಮಾಡುವುದು ಉತ್ತಮ. ಲಾಭದಾಯಕ ದಿನವಲ್ಲದಿದ್ದರೂ ಖರ್ಚುಗಳು ನಿಮಗೆ ಬುದ್ಧಿವಂತಿಕೆ ಕಲಿಸುವ ರೀತಿಯಲ್ಲಿರುತ್ತವೆ. ಹೂಡಿಕೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಸಡಿಲತೆಯ ಸಮಯವಲ್ಲ. ಬಹುಶಃ ಮುಂದಿನ ವಾರ ನಿಮಗೆ ಅದಕ್ಕಾಗಿ ಉತ್ತಮವಾಗಿರಬಹುದು. ಆರ್ಥಿಕ ವಿಷಯಗಳಲ್ಲಿ ಹಿರಿಯರ ಮಾರ್ಗದರ್ಶನ ಇಂದು ಬಹಳ ಉಪಯುಕ್ತ. ಆರ್ಥಿಕ ದಾಖಲೆಗಳನ್ನು ಪರಿಶೀಲಿಸಿ ನಿಗದಿತ ವೆಚ್ಚಕ್ಕೆ ಮೀರಿ ಹೋಗದಂತೆ ನೋಡಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನದಲ್ಲಿ ಕೆಲವೊಂದು ಸಣ್ಣ ತೊಂದರೆಗಳು, ವಿಶೇಷವಾಗಿ ಜೀರ್ಣಕ್ರಿಯಾ ಅಥವಾ ನಿದ್ರೆ ಸಮಸ್ಯೆಗಳು ಉಂಟಾಗಬಹುದು. ಮನಸ್ಸು ಮತ್ತು ಶರೀರ ಎರಡರಿಗೂ ವಿಶ್ರಾಂತಿ ಕೊಡಬೇಕಾದ ಅವಶ್ಯಕತೆ ಇಂದು ಇದೆ. ಬೇಸಿಗೆ ಅಥವಾ ಗಾಳಿ ಬದಲಾವಣೆಯಿಂದ ಉಸಿರಾಟ ಅಥವಾ ಕಫ ಸಂಬಂಧಿ ಸಮಸ್ಯೆ ತೀವ್ರವಾಗುವ ಸಾಧ್ಯತೆ. ಬೆಳಿಗ್ಗೆಯ ಕಾಲಿನಲ್ಲಿ ಕೆಲ ವ್ಯಾಯಾಮ ಅಥವಾ ಪ್ರಾಣಾಯಾಮ ಮಾಡಿ ದಿನದ ಆರಂಭ ಮಾಡುವುದು ಸೂಕ್ತ. ಶುದ್ಧ ನೀರಿನ ಸೇವನೆ, ಹಸಿರು ತರಕಾರಿ ಮತ್ತು ಪ್ರಾಕೃತಿಕ ಆಹಾರ ಸೇವನೆಯಿಂದ ಶಕ್ತಿ ಮತ್ತು ಪೋಷಣೆ ಎರಡೂ ಸಿಗಬಹುದು. ಔಷಧಿಗಳ ಸೇವನೆಗೆ ವೈದ್ಯರ ಸಲಹೆ ಕಡ್ಡಾಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನದಲ್ಲಿ ಸಂಬಂಧಗಳಲ್ಲಿ ಸೌಮ್ಯತೆ ಹಾಗೂ ಶ್ರದ್ಧೆ ಅಗತ್ಯ. ಪ್ರತಿಯೊಬ್ಬರ ಅಭಿಪ್ರಾಯಕ್ಕೂ ಸಮಾನವಾಗಿ ಗಮನ ಕೊಡಬೇಕು. ಪತಿ ಪತ್ನಿ ನಡುವೆ ಇರುವನಾದ ಸೂಕ್ಷ್ಮ ಮನೋಭಾವನೆಗಳನ್ನು ಗಮನಿಸಿ ಬದ್ಧತೆಯಿಂದ ನಡೆದುಕೊಳ್ಳುವುದು ಅಗತ್ಯ. ಮಕ್ಕಳೊಂದಿಗೆ ಹೊಕ್ಕು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು, ಅವರ ಅಭಿಮಾನವನ್ನು ಗೆಲ್ಲುವುದು ಇಂದು ಶುಭವನ್ನು ಹೆಚ್ಚಿಸುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಗುರುವಾರದ ಸಂಜೆ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಮಿತ್ರರೊಂದಿಗೆ ದೂರವಾಣಿ ಮೂಲಕ ಅಥವಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸಂಪರ್ಕ ಸಾಧಿಸಿ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳಿ. ಸಂಬಂಧಗಳು ಇಂದು ಹೊಸ ಬೆಳವಣಿಗೆ ಪಡೆಯಬಹುದು. ವೀಕ್ಷಕರೇ, ನೀವು ಗುರುವಾರದ ಗುರುತಿಗೆ ತಕ್ಕಂತೆ ಗುರುದೇವರ ಆರಾಧನೆ ಬಹಳ ಶ್ರೇಷ್ಠ. ನೀವು ಹಳದಿ ಬಟ್ಟೆ ಧರಿಸಿ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 27 ಬಾರಿ ಪಠಿಸಿದರೆ ಶಕ್ತಿಯ ವೃದ್ಧಿ, ತಾಳ್ಮೆಯ ಅಭಿವೃದ್ಧಿ ಹಾಗೂ ಸಮಸ್ಯೆಗಳ ಪರಿಹಾರ ಸಾಧ್ಯ. ಹಳದಿ ನಾರಿನ ವಸ್ತ್ರ, ಬೆಲ್ಲ ಸೇಬಿನ ಹಣ್ಣುಗಳನ್ನು ಗುರು ಅಥವಾ ಬಡವರಿಗೆ ದಾನ ಮಾಡಿದರೆ ಅದೃಷ್ಟ ಹೆಚ್ಚಾಗುತ್ತದೆ. ಗುರುನಾಥನನ್ನು ಪೂಜಿಸುವ ವೇಳೆ ನೀವಿಷ್ಟವಾಗಿ ಧ್ಯಾನ ಮಾಡಿದರೆ ಆಂತರಿಕ ಶಕ್ತಿ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ದಿನ 6 ಎಂಬ ಸಂಖ್ಯೆ ನಿಮಗೆ ಸೌಂದರ್ಯ, ಸಮತೋಲನ ಮತ್ತು ಜೋಡಣೆಯ ಶಕ್ತಿಯನ್ನು ನೀಡುತ್ತದೆ. ಈ ಸಂಖ್ಯೆಯ ಅನುಸರಣೆಯು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಧೈರ್ಯ ಕೊಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಈ ದಿನ ನಿಮಗೆ ಶಾಂತಿ, ಸ್ಪಷ್ಟ ಚಿಂತನೆ ಮತ್ತು ಗಂಭೀರತೆ ಒದಗಿಸುತ್ತದೆ. ನೀಲಿ ಬಟ್ಟೆ ಅಥವಾ ನಿಲುವಂಗಿಯನ್ನು ಧರಿಸುವುದು ಉತ್ತಮ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ 1:30 ಈ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳು, ಕೆಲಸದ ಪ್ರಾರಂಭ, ಪಾವತಿ ಅಥವಾ ಮಾತುಕತೆ ಆರಂಭಕ್ಕೆ ಉತ್ತಮ ಸಮಯವಿದು. ಗುರುದೇವನ ದರ್ಶನ ಅಥವಾ ಶ್ಲೋಕ ಪಠಣವು ಈ ಸಮಯದಲ್ಲಿ ಲಾಭದಾಯಕ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ನಿಮ್ಮ ಚಿಂತನೆಗಳು ಗಂಭೀರವಾಗಿರಬಹುದು. ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಶಕ್ತಿಯನ್ನು ಉಪಯೋಗಿಸಬೇಕಾದ ದಿನವಿದು. ಗುರುವಾರದ ಶಕ್ತಿ ನಿಮಗೆ ಧ್ಯಾನ, ಗಮನ, ವಿಶ್ಲೇಷಣಾತ್ಮಕತೆ ನೀಡುವಂತಹ ದಿನವಾಗಿದೆ. ಮನಸ್ಸು ಕೆಲವೊಮ್ಮೆ ಭಾವನಾತ್ಮಕ ಕಳೆದಲ್ಲಿ ತೋರುವುದರಿಂದ ಶಾಂತ ಚಿಂತನೆ ಅಗತ್ಯವಿದೆ. ಸಾಮಾನ್ಯವಾಗಿ ಇಂದು ನಿಮ್ಮ ಗಂಭೀರ ಹಾಗೂ ಅಂತರ್ಗತ ವಿಶ್ಲೇಷಣಾ ಶಕ್ತಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಆದುದರಿಂದ ಏಕಾಂಗಿ ಯೋಚನೆಗಿಂತ ಶ್ರದ್ಧೆಯಿಂದ ತಮ್ಮ ಒಳತಾಳಮೇಳವನ್ನು ಗುರುತಿಸಿ ನಡೆಯುವುದು ಒಳಿತು. ಇಂದಿನ ದಿನವು ನಿಮ್ಮೊಳಗಿನ ಆತ್ಮಚಿಂತನೆಗೆ, ಹಿಂದಿನ ತಪ್ಪುಗಳನ್ನು ಅರಿತು ಮುಂದುವರಿಯುವ ದಿಶೆಗೆ ಪ್ರೇರಣೆ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನದ ಪ್ರಗತಿ ನೇರವಾದ ಮಾತು, ನಿರ್ಧಾರ ಶಕ್ತಿ ಮತ್ತು ಶಿಸ್ತು ಪಾಲನೆಯ ಮೇಲೆ ಅವಲಂಬಿತವಾಗಿದೆ. ಕೆಲವು ತೀವ್ರ ಸ್ವಭಾವದ ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ಬಿಕ್ಕಟ್ಟು ಆಗದಂತೆ ದೂರವಿರುವುದು ಉತ್ತಮ. ಸೂಕ್ಷ್ಮ ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಇಬ್ಬರ ಸಲಹೆ ಕೇಳುವುದು ಇಂದಿಗೆ ಉತ್ತಮ ಮಾರ್ಗ. ಕೆಲವರಿಗೆ ನಿವೃತ್ತಿಯಿಂದ ಮರು ಉದ್ಯೋಗದ ಅವಕಾಶಗಳು ಕಂಡುಬರುವ ಸಾಧ್ಯತೆ ಇದೆ. ವೃತ್ತಿ ಜೀವನದಲ್ಲಿ ಸ್ವಾಭಿಮಾನ ಕಾಪಾಡಿಕೊಳ್ಳುವುದು ಮುಖ್ಯ. ಯಾವುದೇ ಕೆಲಸದ ಫಲಿತಾಂಶ ತಡವಾಗಬಹುದು, ಆದರೆ ಧೈರ್ಯವಿಟ್ಟು ಮುಂದುವರಿದರೆ ಉತ್ತಮ ಮುಕ್ತಾಯ ಸಾಧ್ಯ. ಉದ್ಯಮಿಗಳು ತಮ್ಮ ವ್ಯವಹಾರಗಳಲ್ಲಿ ಇತಿಹಾಸ ಪರಿಶೀಲಿಸಿ ಮುಂದೆ ಸಾಗಬೇಕು. ಇಂದಿನ ವ್ಯವಹಾರದಲ್ಲಿ ಭಾಗಶಃ ಲಾಭವಿದ್ದು ನಿರ್ಣಯಗಳಲ್ಲಿ ಚಾತುರ್ಯ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಅತಿಯಾದ ನಿರೀಕ್ಷೆ ಬೇಡ. ಖರ್ಚು ನಿರ್ವಹಣೆಯೇ ಮುಖ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಆಗಬಹುದಾದ ಸಾಧ್ಯತೆ ಇದೆ. ಆರೋಗ್ಯ, ದುರಸ್ತಿ ಅಥವಾ ಕುಟುಂಬ ಸಮಾರಂಭ ಸಂಬಂಧಿ ವೆಚ್ಚಗಳು ಹೆಚ್ಚಾಗಬಹುದು. ಬಂಡವಾಳ ಹೂಡಿಕೆಗೆ ಇದು ಸೂಕ್ತ ದಿನವಲ್ಲ. ಹಳೆಯ ಸಾಲ ಅಥವಾ ಬಾಕಿ ಮರುಪಾವತಿಗೆ ಇಂದಿನ ದಿನ ಬಲವರ್ಧಕವಾಗಬಹುದು. ಹೊಸ ಚಿಟ್ ಫಂಡ್ಸ್ ಅಥವಾ ಸಹಕಾರಿಗಳಿಗೆ ಹಣ ನೀಡುವ ಮುನ್ನ 2 ಬಾರಿ ಯೋಚನೆ ಮಾಡಿ. ಸಾವಯವ ಕೃಷಿ, ಖಾಸಗಿ ಯೋಜನೆಗಳಲ್ಲಿ ಧೈರ್ಯವಿದ್ದರೂ ಸಹ ಪಾಲುದಾರರ ಭರವಸೆ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಅಲ್ಪ ಬದಲಾವಣೆ ಕಂಡುಬರುವುದು. ಮುಖ್ಯವಾಗಿ ಮಾನಸಿಕ ಒತ್ತಡದಿಂದ ತೂಕದ ಇಳಿಜಾರಿಗೆ ಅಥವಾ ಖಿನ್ನತೆಯ ಲಕ್ಷಣಗಳಾಗಬಹುದು. ದಿನಚರಿಯಲ್ಲಿ ಯೋಗ ಮತ್ತು ಪ್ರಾಣಾಯಾಮ ಸೇರಿಸಿಕೊಳ್ಳುವುದು ಅತ್ಯಂತ ಉಪಯುಕ್ತ. ಶರೀರದಲ್ಲಿ ನದಿನೋವು, ಕುತ್ತಿಗೆಯ ಒತ್ತಡ, ಕುರ್ಚಿಯ ಮೇಲೆ ಹೆಚ್ಚು ಕಾಲ ಕುಳಿತುಕೊಳ್ಳುವುದರಿಂದ ಉಂಟಾಗುವ ಬೆನ್ನು ನೋವಿಗೆ ಸಾಧ್ಯತೆ ಇದೆ. ಹಸಿವಿಲ್ಲದಿದ್ದರೂ ಸಮಯಕ್ಕೆ ತಿನ್ನುವುದು ಉತ್ತಮ. ಅಹಿತಕರ ಸುದ್ದಿಗಳು ಅಥವಾ ಭಾವನಾತ್ಮಕ ಅಸ್ಥಿರತೆ ನಿಮಗೆ ಗಾತ್ರದಿಂದ ಹೆಚ್ಚು ಪ್ರತಿಕ್ರಿಯೆ ಕೊಡಿಸಬಹುದು. ಈ ಸಂದರ್ಭ ಧ್ಯಾನದಿಂದ ಮನಸ್ಸಿಗೆ ಶಾಂತಿ ತರುವುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳು ದೊಡ್ಡದಾಗಿ ಬೆಳೆಯಬಾರದು. ಮಾತುಗಳಲ್ಲಿ ತೀವ್ರತೆ ಬರುವ ಸಾಧ್ಯತೆ ಇದ್ದು ತಾಳ್ಮೆ ಮುಖ್ಯ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಇಂದು ನಿಮಗೆ ಸಮವಚನ, ಸಹಾನುಭೂತಿ ಮತ್ತು ಅಹಂಕಾರ ಬಿಡುವ ಶಕ್ತಿ ಅಗತ್ಯವಿದೆ. ಪತಿಯೊಡನೆ ಅಥವಾ ಪತ್ನಿಯೊಡನೆ ಭಾವಪೂರ್ಣ ಸಂಭಾಷಣೆಗೆ ದಿನವಿದೆ. ನಿಮ್ಮೊಳಗಿನ ಆತ್ಮೀಯತೆ ಹೊರಹೊಮ್ಮಬಹುದು. ಸಹೋದರ ಸಹೋದರಿಯರೊಂದಿಗೆ ಹಳೆಯ ವಿಚಾರಗಳ ಮೇಲೆ ಸಮಾಲೋಚನೆ ನಡೆಯಬಹುದು. ಮಕ್ಕಳ ವಿಷಯದಲ್ಲಿ ಈ ದಿನ ಮಾರ್ಗದರ್ಶನ ನೀಡುವ ಯೋಗ್ಯ ಸಮಯ. ಅವರಿಗೆ ಧೈರ್ಯ ನೀಡಿ. ಅವರಿಗೆ ನಿಮ್ಮ ಸಹಜವಾದ ಪ್ರೀತಿಯನ್ನು ವ್ಯಕ್ತಪಡಿಸಿ. ವೀಕ್ಷಕರೇ, ನೀವು ಇಂದು ಗುರುವಾರದ ಕಾರಣದಿಂದಾಗಿ ಶ್ರದ್ಧಾ, ಭಕ್ತಿ ಹಾಗೂ ಗುರುದೇವರ ಶರಣಾಗತಿಯಲ್ಲಿರುವ ದಿನ. ಗುರು ಭಾಗವತ ಪಾದರ ಆರಾಧನೆ, ಗುರು ಕೃತಜ್ಞತೆ ಹಾಗೂ ಧರ್ಮಗ್ರಂಥಗಳ ಅಧ್ಯಯನ ಇವತ್ತು ಫಲಕಾರಿಯಾಗಬಹುದು. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶ್ರೇಷ್ಠ. ಹಳದಿ ವಸ್ತುಗಳ ದಾನ, ಹಳದಿ ಬಟ್ಟೆ, ಕಡಲೆಬೇಳೆ, ಬಾಳೆಹಣ್ಣು ಇವು ದೇವಾಲಯದಲ್ಲಿ ದಾನ ಮಾಡಿದರೆ ಶುಭ. ದೇವಾಲಯಕ್ಕೆ ಭೇಟಿ ಹಾಕುವುದು, ಗುರುಗಳಿಗೆ ಪ್ರಣಾಮ ಮಾಡುವುದು ಮತ್ತು ಮನಸ್ಸಿನಲ್ಲಿ ಬುದ್ಧಿಮತ್ತೆ ಬೇಡುವ ಪ್ರಾರ್ಥನೆ ಮಾಡುವುದು ಮುಖ್ಯ. ಅದೃಷ್ಟದ ಸಂಖ್ಯೆ 9. ಇಂದು ನಿಮ್ಮ ಅದೃಷ್ಟದ ಸಂಖ್ಯೆ 9. ಇದು ಅಂತರ್ಗತ ಶಕ್ತಿಯನ್ನು, ಬದಲಾವಣೆಗಳನ್ನು ಸ್ವೀಕರಿಸುವ ಶಕ್ತಿಯನ್ನು ಮತ್ತು ಪುರಾತನದಿಂದ ಹೊಸದಕ್ಕೆ ಪಯಣ ಮಾಡುವ ಶಕ್ತಿಯನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಒಳಜ್ಞಾನವನ್ನು ಬೆಳೆಸುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಇಂದು ನಿಮ್ಮ ಒಳಬೆಳಕು, ಜಾಗೃತಿ ಮತ್ತು ಆಧ್ಯಾತ್ಮಿಕ ಉತ್ಸಾಹವನ್ನು ಉಲ್ಬಣಗೊಳಿಸುತ್ತದೆ. ದಿನದಲ್ಲಿ ಈ ಬಣ್ಣದ ಉಡುಪು ಅಥವಾ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12. ಈ ಸಮಯದೊಳಗೆ ನೀವು ಪ್ರಮುಖ ಕೆಲಸಗಳನ್ನು ಆರಂಭಿಸಿದರೆ ಅಥವಾ ನಿರ್ಣಯ ತೆಗೆದುಕೊಂಡರೆ ಅದು ಯಶಸ್ವಿ ಫಲ ನೀಡಬಹುದು. ಈ ಸಮಯದಲ್ಲಿ ಪೂಜೆ, ಮಾತುಕತೆ ಅಥವಾ ಯೋಜನೆಯ ಪ್ರಾರಂಭಕ್ಕೆ ಉತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ
ಇಂದು ಧನು ರಾಶಿಯವರು ತಮ್ಮ ಧೈರ್ಯ, ದೃಢ ನಿಲುವು ಮತ್ತು ಬೌದ್ಧಿಕ ಚಾತುರ್ಯದಿಂದ ಬಹುಮಟ್ಟಿಗೆ ಸಿಚುವೇಶನ್ಸ್ಗೆ ನಿಯಂತ್ರಣ ಸಾಧಿಸುವ ದಿನವಾಗಿದೆ. ಗುರುದೇವನ ಪ್ರಭಾವ ಇರುವ ಗುರುವಾರದ ದಿನವಾಗಿರುವುದರಿಂದ ಧರ್ಮ, ಅಧ್ಯಾತ್ಮ, ಜ್ಞಾನ ಮತ್ತು ಭವಿಷ್ಯದ ಯೋಜನೆಗಳ ಕಡೆಗೆ ನಿಮ್ಮ ಮನಸ್ಸು ಹೆಚ್ಚು ಆಕರ್ಷಿತವಾಗಿರುತ್ತದೆ. ನಿಮ್ಮ ಆಂತರಿಕ ಶಕ್ತಿಯು ನಿಮ್ಮ ನಿರ್ಧಾರಗಳಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ಹೊಸ ಕಲಿಕೆಯ ಹಾದಿಗೆ ಈ ದಿನ ಅನುಕೂಲವಿದೆ. ಪಾಠ ಅಥವಾ ತರಗತಿಗಳ ಆರಂಭಕ್ಕೆ, ಆಧ್ಯಾತ್ಮಿಕ ಪ್ರವೇಶದ ಹಾದಿಗೆ ಪಾದಾರ್ಪಣೆ ಮಾಡಲು ಈ ಗುರುವಾರ ಸಹಾಯಕವಾಗಿರುತ್ತದೆ. ಪ್ರೀತಿಯ ಮಾತುಗಳಿಂದ ಮತ್ತು ಬುದ್ಧಿವಂತ ಸಮಾಲೋಚನೆಯ ಮೂಲಕ ಇತರರನ್ನು ಗೆಲ್ಲಬಹುದಾದ ಶಕ್ತಿ ನಿಮಗಿದೆ. ತಾಳ್ಮೆಯು ಎಲ್ಲ ವಿಷಯಗಳಲ್ಲಿಯೂ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ಹುರಿಗೊಳಿಸಲ್ಪಡುವ ಕೆಲಸಗಳಲ್ಲಿ ನಿಮ್ಮ ದಕ್ಷತೆಯನ್ನು ಸಾಬೀತುಪಡಿಸುವ ಅವಕಾಶವಿದೆ. ಮುಖ್ಯವಾಗಿ ವಿಶ್ಲೇಷಣಾ ಹಾಗೂ ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರಗಳಲ್ಲಿ ನೀವು ತೋರಿಸುವ ನಿಖರತೆ ಮೆಚ್ಚುಗೆಗೆ ಪಾತ್ರವಾಗಬಹುದು. ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸಲು ಈ ದಿನ ಬಹಳ ಅನುಕೂಲಕರವಾಗಿದೆ. ನಿಮ್ಮ ಮೇಲಧಿಕಾರಿಗಳು ಅಥವಾ ಹಿರಿಯರ ಮಾರ್ಗದರ್ಶನವು ಹೆಚ್ಚಿನ ಸ್ಪಷ್ಟತೆಯನ್ನು ಒದಗಿಸುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯದ ಕೆಲಸ ಮಾಡುವ ನೈಪುಣ್ಯವನ್ನು ಇಂದು ಉಪಯೋಗಿಸಬೇಕು. ಉದ್ಯಮಸ್ಥರು ಇಂದು ಬುದ್ಧಿವಂತ ಆರ್ಥಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಒಳಿತು. ಹೊಸ ವ್ಯವಹಾರ ಪ್ಲಾನ್ ತಯಾರಿಸುವ ದಿನವಿದು, ಆದರೆ ಅದನ್ನು ಆರಂಭಿಸಲು ಇನ್ನೂ ಒಂದು ಕಾದು ನೋಡುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಟುಡೇ ಯು ಮೇ ಫೀಲ್ ಕೆಲವು ವಿರೋಧಾಭಾಸಗಳುಂಟಾಗುವಷ್ಟು ಗಮ್ಯತೆ ಹೊಂದಿರುತ್ತದೆ. ಇಂದಿನ ಹಣದ ಚಲನವಲನ ನಿಮ್ಮ ಮಿತವ್ಯಯ ಮತ್ತು ಸುಸ್ಥಿರ ಯೋಜನೆಗಳ ಮೇಲೆ ಆಧಾರಿತವಾಗಿರಬೇಕು. ಹಳೆಯ ಸಾಲಗಳ ಅಥವಾ ಬಾಕಿ ಪಾವತಿಗಳ ವಿಚಾರವಾಗಿ ಒತ್ತಡವಿರಬಹುದು. ಆದರೂ ನೀವು ತೋರಿಸುವ ಜವಾಬ್ದಾರಿತನದಿಂದ ಅವುಗಳನ್ನು ಶ್ರಮವಿಲ್ಲದೆ ನಿರ್ವಹಿಸಬಹುದು. ಲಾಭದಾಯಕ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಅವಶ್ಯ. ಜೂಜು ಅಥವಾ ತುರ್ತು ಹೂಡಿಕೆಗಳು ಬೇಡ. ಉತ್ತಮ ಸಮಯದಲ್ಲಿ ಹೂಡಿಕೆ ಮಾಡುವುದಕ್ಕಾಗಿ ಈ ದಿನ ಪ್ಲಾನಿಂಗ್ ಮಾಡುವುದು ಉತ್ತಮ. ಕುಟುಂಬದ ಅಗತ್ಯಗಳಿಗೆ ಹಣ ಮೀಸಲಿಡುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಧನುರಾಶಿಯವರಿಗೆ ಇಂದು ಜೀರ್ಣಕ್ರಿಯೆ, ಹೊಟ್ಟೆಗೋಳಾಟ ಅಥವಾ ಆಹಾರ ಪಚನ ಸಂಬಂಧಿತ ಚಿಕ್ಕ ತೊಂದರೆ ಕಾಣಿಸಬಹುದು. ಹೆಚ್ಚು ಮಸಾಲೆ, ಎಣ್ಣೆ ಅಥವಾ ಹೊರಗಡೆ ತಿಂದ ಆಹಾರದಿಂದ ದೂರವಿರಲು ಪ್ರಯತ್ನಿಸಿ. ಮನಸ್ಸು ಶಾಂತವಾಗಿರಲಿ. ಯೋಗ ಅಥವಾ ಪ್ರಾಣಾಯಾಮದ ಅಭ್ಯಾಸದಿಂದ ಒತ್ತಡವನ್ನು ಕಡಿಮೆ ಮಾಡಬಹುದು. ಬೆಳಗಿನ ಸಮಯದಲ್ಲಿ ಸ್ವಲ್ಪ ಸಮಯ ಧ್ಯಾನ ಮಾಡುವುದು ಇಂದಿನ ಆರೋಗ್ಯಕ್ಕೆ ಪ್ಲಸ್ ಪಾಯಿಂಟ್. ಜೀವನ ಶೈಲಿಯಲ್ಲಿ ಕಾನ್ಸಿಸ್ಟೆನ್ಸಿ ಬೇಕಾಗಿರುವ ದಿನವಿದು. ವಿಳಂಬವಾಗಿ ಆದರೆ ಶಿಸ್ತುಪೂರಿತವಾಗಿ ದಿನಚರಿಯೊಂದಿಗೆ ಸಾಗಿದರೆ ಶಕ್ತಿಯು ಹಿನ್ನಡೆಯುವುದಿಲ್ಲ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಮಾತು ಮೀರಿ ನಡೆಯದಂತೆ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಮುಖ್ಯ. ಸಣ್ಣ ಮಾತಿನಿಂದ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇರುವುದರಿಂದ ಶ್ರದ್ಧೆ, ಶಾಂತಿ ಮತ್ತು ಧೈರ್ಯದಿಂದ ಮಾತಾಡುವುದು ಅಗತ್ಯ. ವಿಶೇಷವಾಗಿ ಪತಿಯೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳುವ, ತಮ್ಮ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ದಿನವಿದು. ಮಕ್ಕಳ ಶಿಕ್ಷಣ, ಅಭಿರುಚಿ ಅಥವಾ ವ್ಯಕ್ತಿತ್ವ ಬೆಳವಣಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಾರ್ಗದರ್ಶನ ನೀಡುವ ಅವಕಾಶ. ಸಂಬಂಧಿತ ಹಿರಿಯರ ಆಶೀರ್ವಾದ ಪಡೆಯುವುದು ಕುಟುಂಬದಲ್ಲಿ ಶ್ರೇಯಸ್ಸನ್ನು ತರಲಿದೆ. ವೀಕ್ಷಕರೇ, ನೀವು ಇಂದು ಗುರುವಾರದ ದಿನವಾದ್ದರಿಂದ ಗುರುದೇವನ ಪೂಜೆಗೆ ಬಹುಪಾಲು ಪ್ರಾಮುಖ್ಯತೆ. ಗುರುಬರಹ ಅಥವಾ ಶಾಸ್ತ್ರೀಯ ಗ್ರಂಥಗಳನ್ನು ಓದುವುದು, ತಜ್ಞರ ಉಪದೇಶ ಕೇಳುವುದು ಮತ್ತು ತಪಸ್ಸುಮಯ ಧ್ಯಾನ ಮಾಡುವ ದಿನವಿದು. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 168 ಅಥವಾ 365 ಬಾರಿ ಜಪಿಸಬಹುದು. ಹಳದಿ ಬಟ್ಟೆ, ಬೇಲದ ಹಣ್ಣು, ಬಾಣಂತಿ ಹೂವುಗಳಿಂದ ಗುರುಪೂಜೆ ಮಾಡುವುದು ಯೋಗ್ಯ. ಶುದ್ಧ ಮನಸ್ಸಿನಿಂದ ಗುರುಪೂಜೆ ಮಾಡಿದರೆ ಜ್ಞಾನ, ಸಂಯಮ ಮತ್ತು ಧರ್ಮಪಥದ ದೀಪ ಬೆಳಗುತ್ತದೆ. ಅದೃಷ್ಟದ ಸಂಖ್ಯೆ 6. ಇಂದು ನಿಮ್ಮ ಅದೃಷ್ಟದ ಸಂಖ್ಯೆ 6 ಆಗಿದ್ದು, ಇದು ಸಮತೋಲನ, ಶ್ರದ್ಧೆ ಹಾಗೂ ಕುಟುಂಬದ ಸಮರಸ್ಯತೆಗೆ ಪ್ರತೀಕವಾಗಿದೆ. ಈ ಸಂಖ್ಯೆಯ ತತ್ವವನ್ನು ಆಳವಾಗಿ ಬಳಸಿದರೆ ಶುಭ ಫಲಗಳು ನಿಮಗೆ ಸಿಗುತ್ತವೆ. ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ಕೇಸರಿ ಬಣ್ಣ ಇಂದು ನಿಮ್ಮ ಉತ್ಸಾಹ, ಶಕ್ತಿಯ ಪ್ರತೀಕ. ಈ ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ಬಳಕೆ ಮಾಡುವ ಮೂಲಕ ಧೈರ್ಯ, ಸಮರ್ಪಣೆ ಮತ್ತು ಚೈತನ್ಯ ಹೆಚ್ಚಿಸಬಹುದು. ಶುಭ ಸಮಯ ಮಧ್ಯಾಹ್ನ 2:55 ಸಂಜೆ ಬೆಳಗಿನ ಜಾವ 4:10. ಈ ಸಮಯದಲ್ಲಿ ದೇವತಾ ಪೂಜೆ, ಜ್ಞಾನವರ್ಧಕ ಕ್ರಿಯೆಗಳು ಅಥವಾ ವೃತ್ತಿಪರ ಚಟುವಟಿಕೆಗಳನ್ನು ಆರಂಭಿಸುವುದು ಯಶಸ್ಸಿನ ದಾರಿ. ಈ ಸಮಯದಲ್ಲಿ ಹಿರಿಯರ ಆಶೀರ್ವಾದ ಅಥವಾ ಗುರುದರ್ಶನ ಮಾಡುವುದು ಲಾಭಕರ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರಿಗೆ ಸಂಯಮ, ಸ್ಥೈರ್ಯ ಹಾಗೂ ಒಳಜ್ಞಾನವನ್ನಾಧರಿಸಿ ನಡೆದುಕೊಳ್ಳುವ ಅಗತ್ಯವಿದೆ.
ಗುರುವಾರದ ಆಧ್ಯಾತ್ಮಿಕ ಶಕ್ತಿಯ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಗಂಭೀರವಾಗಿದ್ದು ಪ್ರತಿಯೊಂದು ವಿಷಯವನ್ನು ವಿಶ್ಲೇಷಣೆ ಮೂಲಕ ನಿರ್ಧರಿಸಲು ಪ್ರೇರಣೆ ನೀಡುತ್ತದೆ. ಈ ದಿನ ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗಿರುವುದರಿಂದ ಗುರಿಗಳತ್ತ ಪ್ರಗತಿಪಥದಲ್ಲಿ ಸಾಗಲು ಸಹಜ ಅವಕಾಶ ಸಿಗಬಹುದು. ಹಿರಿಯರ ಸಲಹೆ ಅಥವಾ ಜೀವನದ ಪಾಠಗಳು ನಿಮಗೆ ಸ್ಪಷ್ಟವಾದ ದಿಕ್ಕನ್ನು ಸೂಚಿಸಬಹುದು. ದಿನವಿಡೀ ಧೈರ್ಯ, ಶ್ರದ್ಧೆ ಮತ್ತು ಧರ್ಮ ಪಾಲನೆಯು ನಿಮ್ಮನ್ನು ಮುನ್ನಡೆಸಬಹುದು. ನಿಮ್ಮ ಮೆಚೂರ್ ಥಿಂಕಿಂಗ್ ಇಂದು ಉತ್ತಮ ನಿರ್ಧಾರಗಳಿಗೆ ಕಾರಣವಾಗಲಿದೆ. ಅಹಂಕಾರ ಅಥವಾ ತೀವ್ರ ನಿರೀಕ್ಷೆಯಿಂದ ದೂರವಿರುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹಿರಿಯರ ಜೊತೆಗಿನ ಸಂವಾದಗಳಲ್ಲಿ ಸ್ಪಷ್ಟತೆ ಮತ್ತು ನಂಬಿಕೆ ಮುಖ್ಯ. ಕೆಲವು ಗಂಭೀರ ಯೋಜನೆಗಳನ್ನು ಚರ್ಚೆ ಮಾಡುವಾಗ ನಿಮಗೆ ಉತ್ತಮ ಶ್ರವಣ ಶಕ್ತಿ ಅಗತ್ಯವಿದೆ. ಕೆಲಸದ ಸ್ಥಳದಲ್ಲಿ ಕಾನೂನು, ನಿಯಮ ಅಥವಾ ಆಂತರಿಕ ನೀತಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಡೆಯುವುದು ಉತ್ತಮ. ಸಹೋದ್ಯೋಗಿಗಳ ಮಾತುಗಳಿಗೆ ಓಪನ್ ಮೈಂಡ್ ನಿಂದ ಪ್ರತಿಕ್ರಿಯೆ ನೀಡಿದರೆ ಒಳ್ಳೆಯ ಸಮನ್ವಯ ಸಾಧ್ಯ. ಉದ್ಯಮದಲ್ಲಿ ಇರುವವರು ಹಣಕಾಸು ಮತ್ತು ಸ್ಟ್ರಾಟಜಿಕ್ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳದಂತೆ ತಡೆಯಿರಿ. ಹೊಸ ಒಪ್ಪಂದ ಅಥವಾ ಕಾನೂನು ಪ್ರಕ್ರಿಯೆಗಳಿಗಿಂತ ವಿಚಾರ ಮಾಡುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲಿತಾಂಶದ ದಿನವಿದು. ಹಿಂದಿನ ಹೂಡಿಕೆಗಳಿಂದ ನಿಮಗೆ ನಿರೀಕ್ಷಿತ ಲಾಭ ಸಿಗದೇ ಇರುವ ಸಂಭವವಿದೆ. ನಿಮ್ಮ ಖರ್ಚು, ಉಳಿತಾಯ ಮತ್ತು ಆದಾಯವನ್ನು ಸಮತೋಲನ ಮಾಡುವ ಕಾರ್ಯದಲ್ಲಿ ಹೆಚ್ಚು ಗಮನ ಹರಿಸಬೇಕಾದ ದಿನ. ಅನವಶ್ಯಕ ಖರೀದಿಗೆ ಪ್ರೇರಿತಗೊಳ್ಳಬೇಡಿ. ಬ್ಯಾಂಕ್, ಋಣ, ಹೂಡಿಕೆ ವಿಷಯಗಳಲ್ಲಿ ಇಂದು ಮೌಲ್ಯಮಾಪನ ಮಾಡುವುದು ಉತ್ತಮ. ಹಣಕಾಸಿನ ವಿಷಯಗಳ ಬಗ್ಗೆ ಯಾರ ಮೇಲೂ ಹೆಚ್ಚು ನಂಬಿಕೆ ಇಡಬೇಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ನಿಜ ಸ್ಥಿತಿಗೆ ಕಿವಿಗೊಡಬೇಕು. ಆಯಾಸ, ಹೊಟ್ಟೆ ಸಂಬಂಧಿತ ಸಮಸ್ಯೆ, ಗ್ಯಾಸ್ಟ್ರಿಕ್ ತೊಂದರೆ ಇಂದು ನಿಮ್ಮನ್ನು ಕಾಡಬಹುದು. ಪಚನಯೋಗ್ಯ ಆಹಾರ ಸೇವನೆ ಮಾಡುವುದು ಮುಖ್ಯ. ದಿನವಿಡೀ ಮಾನಸಿಕ ಒತ್ತಡದಿಂದ ದೂರವಿರುವುದು ಅಗತ್ಯ. ಫೋನ್ ಮೀಟಿಂಗ್ ಅಥವಾ ಲ್ಯಾಪ್ಟಾಪ್ ಮುಂದೆ ಹೆಚ್ಚು ಸಮಯ ಕಳೆಯದಂತೆ ಯತ್ನಿಸಿ. ಸಂಜೆ ವೇಳೆಗೆ ಆರಾಮ, ಧ್ಯಾನ ಅಥವಾ ಸ್ನೇಹಿತನ ಜೊತೆ ಮನಃಶಾಂತಿಯ ಚಟುವಟಿಕೆಯಲ್ಲಿ ತೊಡಗುವುದು ಉತ್ತಮ. ಮನೆ ಮಧ್ಯೆ ಅಥವಾ ಸಿದ್ಧಮೂಲಿಯ ಔಷಧಿ ಬಳಸುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಹಿರಿಯರ ಮಾತು, ಅವರ ಅನುಭವ ನಿಮ್ಮನ್ನು ಪ್ರೇರೇಪಿಸಬಹುದು. ಪತ್ನಿ-ಪತಿ ಜೊತೆಗಿನ ಸಂಬಂಧದಲ್ಲಿ ಆಳವಾದ ಮನಸ್ಸಿನ ಮಾತುಗಳು ಬೆಳೆಯಬಹುದಾದ ದಿನವಿದು. ಇಂದು ಸಂಬಂಧಗಳಲ್ಲಿ ಹೆಚ್ಚು ಮಾತು ಕಮ್ಮಿ ಮಾಡಿ, ಕೇಳುವ ಶಕ್ತಿಗೆ ಆದ್ಯತೆ ನೀಡಿ. ಮಕ್ಕಳ ವಿದ್ಯೆ ಅಥವಾ ವರ್ತನೆ ವಿಷಯದಲ್ಲಿ ಅತಿಯಾದ ನಿರೀಕ್ಷೆ ಇಲ್ಲದೆ ಶ್ರದ್ಧೆಯಿಂದ ಬೆಳವಣಿಗೆಗೆ ಶ್ರಮಿಸುವುದು ಉತ್ತಮ. ಬಾಂಧವ್ಯಗಳಿಗೆ ಶ್ರದ್ಧೆ, ಧೈರ್ಯ ಮತ್ತು ಕಾಲಕಾಲಕ್ಕೆ ಯೋಗ್ಯ ಮಾರ್ಗದರ್ಶನ ನೀಡುವುದು ಈ ದಿನದ ಸೂತ್ರ. ವೀಕ್ಷಕರೇ, ನೀವು ಇಂದು ಗುರುವಾರದಂದು ಗುರುದೇವತೆಯ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಹಳದಿ ಹೂವಿನಿಂದ ಪೂಜೆ ಮಾಡಿ, ಹಳದಿ ಬಟ್ಟೆ ಧರಿಸಿ, ಗೋಮೂಲಿಕ ಹವನ ಅಥವಾ ತುಳಸಿ ಬಳಿ ಜಪ ಧ್ಯಾನ ಮಾಡುವುದು ಉತ್ತಮ. ಓಂ ಗುರುವೇ ನಮಃ ಅಥವಾ ಓಂ ಬ್ರಹ್ಮಾನಂದಂ ಪರಮಸುಖದಂ ಎಂಬ ಮಂತ್ರವನ್ನು 54 ಬಾರಿ ಜಪಿಸುವುದು ಇಂದು ಶಕ್ತಿದಾಯಕ. ವಿದ್ಯೆಗೆ, ಜ್ಞಾನಕ್ಕೆ ಗುರುಪಾದ ಪೂಜೆ ಅಥವಾ ಹಿರಿಯರ ಆಶೀರ್ವಾದ ಪಡೆಯುವ ಈ ದಿನವು ಆತ್ಮಶುದ್ಧಿಗಾಗಿ ಸಕಾಲಿಕ. ಅದೃಷ್ಟದ ಸಂಖ್ಯೆ 6. ಈ ದಿನ 6 ಅಂಕೆಯು ಸಮತೋಲನ, ಶ್ರದ್ಧೆ, ಶಾಂತಿ ಮತ್ತು ಆರ್ಥಿಕ ವಿವೇಕವನ್ನು ಸೂಚಿಸುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಈ ಅಂಕೆಗೆ ತಕ್ಕ ಅನುಭವ ಮತ್ತು ಲಾಭ ಸಿಗುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣ ಕೆಂಪು ಗೋಲ್ಡನ್. ಇಂದು ಕೆಂಪು ಗೋಲ್ಡನ್ ಬಣ್ಣ ಧೈರ್ಯ, ಗಂಭೀರತೆ ಮತ್ತು ಆಕರ್ಷಣೆಯ ಸಂಕೇತ. ಈ ಬಣ್ಣದ ಉಡುಪಿನಲ್ಲಿ ಪೂಜೆ ಅಥವಾ ಸಭೆಯಲ್ಲಿ ಭಾಗವಹಿಸಿದರೆ ಉತ್ತಮ. ಶುಭ ಸಮಯ ಸಂಜೆ 5:45 ರಿಂದ ರಾತ್ರಿ ಬೆಳಗ್ಗೆ 7:15. ಈ ಸಮಯದೊಳಗೆ ಯಾವುದೇ ಮುಖ್ಯ ಕಾರ್ಯಾರಂಭ, ಸಂವಾದ, ಮಾರ್ಗದರ್ಶನ ಅಥವಾ ಆಧ್ಯಾತ್ಮಿಕ ಚಟುವಟಿಕೆ ನಡೆಸಿದರೆ ಉತ್ತಮ ಫಲ ಸಿಗಲಿದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮೊಳಗಿನ ಹೊಸ ಆಲೋಚನೆಗಳು ಮತ್ತು ಭಿನ್ನ ದೃಷ್ಟಿಕೋನಗಳು ಇತರರನ್ನು ಆಕರ್ಷಿಸಬಲ್ಲವು. ಗುರುವಾರದ ಬುದ್ಧಿಯ ಮತ್ತು ಧರ್ಮದ ಶಕ್ತಿಯು ನಿಮ್ಮ ಇಂದಿನ ಕಾರ್ಯಗಳಲ್ಲಿ ಸ್ಪಷ್ಟತೆಯನ್ನು, ನೈತಿಕತೆಯನ್ನು ನೀಡಲಿದೆ. ನಿಮ್ಮ ನಿರ್ಧಾರಗಳಲ್ಲಿ ವಿಶ್ಲೇಷಣೆ ಹಾಗೂ ಸಹಾನುಭೂತಿ ಎರಡೂ ಒಂದೇ ಹಂತದಲ್ಲಿ ಇರಲಿದೆ. ಇಂದು ಹೊಸ ಸಂಪರ್ಕಗಳು, ಹೊಸ ಕಲಿಕೆಗಳು ಮತ್ತು ಭಿನ್ನ ಚಿಂತನೆಗಳಿಗೆ ಇದು ಒಳ್ಳೆಯ ದಿನ. ತಂತ್ರಜ್ಞಾನ, ಸಮಾಜ ಸೇವಾ ಕಾರ್ಯಗಳು ಅಥವಾ ಪರಂಪರೆ ಮೀರಿದ ಚಟುವಟಿಕೆಗಳಲ್ಲಿ ಯಶಸ್ಸು ಸಾಧ್ಯ. ನಿಮ್ಮ ಅಭಿಪ್ರಾಯಗಳು ಸ್ಪಷ್ಟವಾಗಿ ವ್ಯಕ್ತವಾಗಲಿವೆ. ಇಂದು ನೀವು ನಿರ್ಣಯಗಳನ್ನು ತೀರ್ಮಾನಿಸುವ ಮುನ್ನ ಬುದ್ಧಿವಂತರ ಸಲಹೆ ಕೇಳುವುದು ಉತ್ತಮ. ಯಾವುದಾದರೂ ಗಂಭೀರ ವಿಷಯದಲ್ಲಿ ತೀವ್ರ ಅಭಿಪ್ರಾಯಗಳನ್ನು ತೆರೆದಿಡುವ ಬದಲು ಶ್ರದ್ಧೆಯುಳ್ಳ ಸಂಭಾಷಣೆಯನ್ನು ಆಯ್ಕೆ ಮಾಡುವುದು ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ
ವೃತ್ತಿಪರವಾಗಿ ಇಂದು ನೀವು ಹೊಸ ಪಥವನ್ನು ಹುಡುಕುವ ಅವಕಾಶ ಹೊಂದಿರುವಿರಿ. ಹೊಸ ತಂತ್ರಜ್ಞಾನಗಳು ಅಥವಾ ವಿಭಿನ್ನ ವಿಧಾನಗಳ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಶಕ್ತಿ ನಿಮ್ಮಲ್ಲಿದೆ. ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯ ಗೌರವಪೂರ್ವಕವಾಗಿ ಸ್ವೀಕಾರವಾಗಬಹುದು. ಕೆಲವರಿಗೆ ಹಳೆಯ ಯೋಜನೆಗಳಿಗೆ ತಿದ್ದುಪಡಿ ಅಥವಾ ನವೀನ ರೂಪ ನೀಡಲು ಉತ್ತಮ ಸಮಯವಿದು. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಇದು ತಾತ್ಕಾಲಿಕ ವಿಶ್ಲೇಷಣೆಯ ದಿನ. ತೀರ್ಮಾನ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಉದ್ಯಮಸ್ಥರು ತಮ್ಮ ವ್ಯವಹಾರದಲ್ಲಿ ಹೊಸ ಮಾರ್ಗತಾಳಿಕೆ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಹೊಸ ತಂತ್ರಗಳು ಪ್ರಯೋಜನಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಲು ಮತ್ತು ಹೊಸ ಬಜೆಟ್ ರೂಪಿಸಲು ಒಳ್ಳೆಯ ಸಮಯ. ವೆಚ್ಚಗಳ ಮೇಲಿನ ನಿಯಂತ್ರಣ ನಿಮಗೆ ಶುಭ ಪರಿಣಾಮ ನೀಡುತ್ತದೆ. ಹಳೆಯ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಾಕಿ ಇವುಗಳನ್ನು ತೀರಿಸಲು ಪ್ಲಾನ್ ಮಾಡಬಹುದು. ಕೆಲವರಿಗೆ ತಮ್ಮ ಹೂಡಿಕೆಯಲ್ಲಿ ಸ್ವಲ್ಪ ಲಾಭ ಕಂಡುಬರುವ ಸಾಧ್ಯತೆ ಇದೆ. ಯಾವುದೇ ಹೊಸ ಹೂಡಿಕೆಗೆ ಮುಂದಾಗುವ ಮುನ್ನ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ. ಪತ್ನಿ ಅಥವಾ ಪತ್ನಿಯಿಂದ ಹಣಕಾಸಿನ ಸಲಹೆ ಇಂದು ನಿಮಗೆ ಉಪಯೋಗಿಯಾಗಬಹುದು. ಧಾರ್ಮಿಕ ಸೇವೆಗಳಿಗೆ ಅಥವಾ ಗುರುದಕ್ಷಿಣೆಗೆ ಸ್ವಲ್ಪ ಹಣ ಮೀಸಲಿಟ್ಟರೆ ಉತ್ತಮ. ಇಂದು ಹಣದ ವಿಷಯದಲ್ಲಿ ತಾಳ್ಮೆ ಮತ್ತು ಜಾಣ್ಮೆ ಅನಿವಾರ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಒತ್ತಡದಿಂದ ದೂರವಿರುವ ಯತ್ನಗಳು ಮುಖ್ಯ. ಧ್ಯಾನ, ಪ್ರಾಣಾಯಾಮ ಅಥವಾ ಶಾಂತ ಸಂಗೀತ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು. ಇಂದಿನ ದಿನದ ಆರಂಭದಲ್ಲಿ ಎದೆ ಹಬ್ಬಿದಂತೆ ಭಾಸವಾಗಬಹುದು, ಆದರೆ ಮಧ್ಯಾಹ್ನದ ನಂತರ ಎಲ್ಲವೂ ಸುಧಾರಿಸುತ್ತದೆ. ಸ್ನಾಯುಗಳಲ್ಲಿ ಸ್ವಲ್ಪ ತಣಿವು ಉಂಟಾಗಬಹುದು. ಖಾಸಗಿ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಅಗತ್ಯ. ತೂಕದ ಸಮಸ್ಯೆ ಅಥವಾ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆ ಇರುವವರು ತಮ್ಮ ಆಹಾರ ಪೌಷ್ಟಿಕತೆಯ ಮೇಲೆ ಗಮನಹರಿಸಿ. ಬೆಳಿಗ್ಗೆ ಹಸಿರು ತಿಂಡಿಗಳನ್ನು ಸೇವಿಸಿ, ನೀರಿನ ಸೇವನೆ ಹೆಚ್ಚಿಸಿ. ಔಷಧ ಸೇವನೆ ಸಮಯಕ್ಕೆ ಆಗಬೇಕು. ತೊಳೆದ ಹಣ್ಣುಗಳು ಮತ್ತು ಹಸಿರು ಪಲ್ಯ ಹೆಚ್ಚು ಸೇವಿಸಲು ಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಮಜಾಯಿಷಿ ಹಾಗೂ ಪರಸ್ಪರ ಗೌರವ ಹೆಚ್ಚಾಗುವುದು. ನಿಮ್ಮ ತಾತ್ವಿಕ ಚಿಂತನೆ ಹಾಗೂ ವಿಶಾಲ ಮನಸ್ಸು ಕುಟುಂಬದವರ ಮನಸ್ಸಿನಲ್ಲಿ ನಂಬಿಕೆ ಮೂಡಿಸಬಲ್ಲದು. ತಾಯಿ ಅಥವಾ ಪತ್ನಿಯೊಂದಿಗಿನ ಮಾತುಕತೆಗಳಲ್ಲಿ ನಿಷ್ಠುರ ಮಾತು ಬೇಡ. ಮಕ್ಕಳಿಗೆ ಧಾರ್ಮಿಕ ಕಾರ್ಯಗಳ ಮಹತ್ವವನ್ನು ತಿಳಿಸುವ ಸುವರ್ಣಾವಕಾಶ. ಬಂಧು ಮಿತ್ರರ ಸಹಕಾರದಿಂದ ಸಂಸಾರದ ಕಾರ್ಯಗಳಲ್ಲಿ ಸುಧಾರಣೆ ಸಾಧ್ಯ. ಇಂದು ಭಿನ್ನ ಚಿಂತನೆಯು ಸಂಬಂಧಗಳಲ್ಲಿ ಗೊಂದಲ ಉಂಟು ಮಾಡಬಹುದು. ಅದನ್ನು ಶಾಂತವಾಗಿ ಎದುರಿಸುವ ಬುದ್ಧಿವಂತಿಕೆ ನಿಮ್ಮಿಂದ ಸಾಧ್ಯ. ವೀಕ್ಷಕರೇ, ನೀವು ಇಂದು ಗುರುವಾರದ ಪೂಜೆಗೆ ಶ್ರದ್ಧೆಯಿಂದ ಮುಂದಾದರೆ ಗುರುದೇವತೆಯ ಅನುಗ್ರಹ ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಸವನ ಪೂಜೆ, ನಾರದ ಮಂತ್ರಗಳ ಪಠಣ ಅಥವಾ ಭಗವಾನ್ ದತ್ತಾತ್ರೇಯರ ಸ್ಮರಣೆ ಮುಖ್ಯವಾಗಿದೆ. ಓಂ ಶ್ರೀ ಗುರುಭ್ಯೋ ನಮಃ ಅಥವಾ ಓಂ ದತ್ತಾತ್ರೇಯಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿರಿ. ಹಳದಿ ಹೂವಿನಿಂದ ಪೂಜೆ, ತುಳಸಿಗೆ ನೀರಿನ ಅರ್ಪಣೆ ಶ್ರೇಷ್ಠ. ಗುರುವಿನ ಆಶೀರ್ವಾದ ಪಡೆಯಲು ಹಿರಿಯರ ಸೇವೆ ಇಂದು ಮುಖ್ಯ. ಎಲ್ಲಿಗೆ ಸಾಧ್ಯವೋ ಗುರು ಅಂಗಳ ಅಥವಾ ನವಗ್ರಹ ಮಂದಿರಕ್ಕೆ ಭೇಟಿ ನೀಡಿ. ಅದೃಷ್ಟದ ಸಂಖ್ಯೆ 9. ಇಂದು ನಿಮ್ಮ ಬುದ್ಧಿಮತ್ತೆ ಹಾಗೂ ಅಂತರದ ಪ್ರೇರಣೆಗೆ ತಕ್ಕಂತದ್ದೇ ಆದ 9. ಈ ದಿನ ಶ್ರೇಷ್ಠ ಆಯ್ಕೆಗಳನ್ನು ಮಾಡಲು ದಾರಿ ತೋರಿಸಬಹುದು. ಮಹತ್ವದ ತೀರ್ಮಾನಗಳಲ್ಲಿ ಈ ಸಂಖ್ಯೆಯ ಪ್ರಭಾವ ಅನುಭವವಾಗಬಹುದು. ಅದೃಷ್ಟದ ಬಣ್ಣ ನಾರಂಗಿ ಕಿತ್ತಳೆ. ನಾರಂಗಿ ಬಣ್ಣ ನಿಮ್ಮ ಚೈತನ್ಯ, ಮನೋಬಲ ಹಾಗೂ ಆತ್ಮವಿಶ್ವಾಸಕ್ಕೆ ಬಲ ನೀಡುತ್ತದೆ. ಈ ಬಣ್ಣದ ಒಡವೆ, ಉಡುಪು ಅಥವಾ ಹೂವನ್ನು ಉಪಯೋಗಿಸಿ. ಶುಭ ಸಮಯ ಬೆಳಗ್ಗೆ 10:35 ರಿಂದ ಮಧ್ಯಾಹ್ನ 12:05. ಈ ಶುಭ ಸಮಯದಲ್ಲಿ ವೃತ್ತಿ, ಹಣಕಾಸು ಅಥವಾ ಧಾರ್ಮಿಕ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಬಹುದು. ಈ ಸಮಯದಲ್ಲಿ ಮಹತ್ವದ ಒಪ್ಪಂದ ಅಥವಾ ಆಲೋಚನೆ ಶ್ರೇಷ್ಠ ಫಲ ಕೊಡಬಹುದು. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಕಲ್ಪನೆ ಶಕ್ತಿ, ಸಂವೇದನಾಶೀಲತೆ ಹಾಗೂ ಆಂತರಿಕ ಶಕ್ತಿ ಮೂಲಕ ಅನೇಕ ವಿಷಯಗಳಲ್ಲಿ ಸ್ಪಷ್ಟತೆ ಪಡೆಯುವ ಸಂದರ್ಭವಿದೆ. ಗುರುವಾರದ ಶುದ್ಧಾತ್ಮ ಶಕ್ತಿಯು ನಿಮ್ಮ ಧಾರ್ಮಿಕತೆ, ಭಾವನೆ ಮತ್ತು ಒಳನೋಟ ಶಕ್ತಿಗೆ ಸಹಕಾರ ನೀಡಲಿದೆ. ಇವತ್ತಿನ ದಿನವು ಸಾಂವೇದನಿಕವಾಗಿ ಶಕ್ತಿಶಾಲಿಯಾದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆಗಳಿಗೆ ಎಡೆಯಿದೆ. ಇದನ್ನು ಅರ್ಥಪೂರ್ಣ ಮಾರ್ಗದಲ್ಲಿ ಬಳಸಿದರೆ ಅತ್ಯಂತ ಶ್ರೇಷ್ಠ ಫಲಿತಾಂಶ ದೊರೆಯಬಹುದು. ಕಲಾತ್ಮಕ ಚಟುವಟಿಕೆ, ಪಠಣ, ಅಧ್ಯಾತ್ಮದಲ್ಲಿ ತೊಡಗುವುದರಿಂದ ಶ್ರೇಷ್ಠ ಚೇತನ ಸಿಗುತ್ತದೆ. ಅತ್ಯವಶ್ಯಕವಾದ ವಿಷಯಗಳಲ್ಲಿ ತಕ್ಷಣ ತೀರ್ಮಾನ ತೆಗೆದುಕೊಳ್ಳದಿರುವುದು ಒಳಿತು. ಬದಲಾಗಿ ಮನಃಶಾಂತಿಯ ಜೊತೆಗೆ ಗಮನ ಹರಿಸುವುದು ಇಂದು ಪ್ರಾಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ
ಉದ್ಯೋಗದಲ್ಲಿ ನಿರೀಕ್ಷಿತ ಸ್ಪಷ್ಟತೆ ಇಲ್ಲದಿದ್ದರೂ ಸಹ ನಿಮ್ಮ ಶ್ರದ್ಧೆ ಹಾಗೂ ಶಾಂತ ಸಂವಹನ ಶೈಲಿಯಿಂದ ಕೆಲಸ ಸುಗಮವಾಗಬಹುದು. ಹಿರಿಯರು ನಿಮ್ಮ ತಾಳ್ಮೆಯನ್ನು ಗಮನಿಸಿ ಮೆಚ್ಚುವ ಸಾಧ್ಯತೆ ಇದೆ. ಚಿಕ್ಕ ಚಿಕ್ಕ ವ್ಯತ್ಯಾಸ ಶೀಘ್ರದಲ್ಲಿ ಸರಿಯಾಗುತ್ತವೆ. ತಮ್ಮ ಕೆಲಸವನ್ನು ತಾವೇ ನಿರ್ವಹಿಸುವುದು ಉತ್ತಮ. ಇನ್ನಿತರರ ಮೇಲೆ ಭರವಸೆ ಇಡುವುದರಲ್ಲಿ ಯಥಾಸ್ಥಿತಿ ಇರಲಿ. ಉದ್ಯಮದಲ್ಲಿರುವವರು ಹೊಸ ಐಡಿಯಾಗಳ ಬಗ್ಗೆ ಯೋಚಿಸಬಹುದು, ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ಗ್ರಾಹಕರ ಮನಸ್ಸು ಓದಲು ನೀವು ಪ್ರಯತ್ನಿಸಿದರೆ ಉತ್ತಮ ಮಾರ್ಗಗಳು ಬಿಚ್ಚಿಕೊಳ್ಳುತ್ತವೆ. ಅರ್ಧ ನಿರ್ಣಯಿತ ಯೋಜನೆಗಳನ್ನು ಪೂರ್ಣಗೊಳಿಸಲು ಈ ದಿನ ಅನುಕೂಲಕರ. ಹೊಸ ಒಪ್ಪಂದಗಳಿಗೆ ಇಂದು ಯೋಗ್ಯ ಸಮಯವಲ್ಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಹೆಚ್ಚು ಲಾಭವಲ್ಲದಿದ್ದರೂ ಹೆಚ್ಚಿನ ನಷ್ಟವೂ ಆಗದ ಸ್ಥಿತಿ. ಜೋಪಾನದಿಂದ ಖರ್ಚು ಮಾಡಿದರೆ ಸಮತೋಲನ ಕಾಯ್ದುಕೊಳ್ಳಬಹುದು. ಪೇಟೆಯ ಲಾಭ ಅಥವಾ ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ದಾನ ಧರ್ಮ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಖರ್ಚು ಸಾಧ್ಯವಿದೆ. ಹಣಕಾಸು ಯೋಜನೆ ರೂಪಿಸಲು ಇದು ಸೂಕ್ತ ದಿನವಲ್ಲ, ಬದಲಿಗೆ ಹಳೆಯ ಯೋಜನೆಗಳನ್ನು ಪರಿಶೀಲಿಸಿ. ಒಟ್ಟಾರೆ ದಿನದ ಅಂತ್ಯಕ್ಕೆ ಹಣದ ಸ್ಥಿತಿ ಸ್ಥಿರವಾಗಬಹುದು. ಆತುರದಿಂದ ಅಥವಾ ಒತ್ತಡಕ್ಕೆ ಒಳಗಿ ಯಾವುದೇ ಹಣಕಾಸು ತೀರ್ಮಾನ ತೆಗೆದುಕೊಳ್ಳುವುದು ಬೇಡ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಅನಿದ್ರೆ ಅಥವಾ ಮನಸ್ಸಿನಲ್ಲಿ ಆತಂಕದಿಂದಾಗಿ ದೈಹಿಕವಾಗಿ ಸುಸ್ತು ಕಾಣಿಸಬಹುದು. ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆ ಏನೂ ಇಲ್ಲದಿದ್ದರೂ ತಾತ್ಕಾಲಿಕ ದೌರ್ಬಲ್ಯವಾಗಿರಬಹುದು. ಮೆದುಳಿಗೆ ವಿಶ್ರಾಂತಿ ನೀಡುವುದು, ಯೋಗ, ಪ್ರಾಣಾಯಾಮ, ಮೃದು ಸಂಗೀತ ಅಥವಾ ಧ್ಯಾನ ಉಪಯೋಗಿಯಾಗಬಹುದು. ವಿಟಮಿನ್ ಶ್ರೇಣಿಯ ಆಹಾರ ಸೇವನೆ ಮಹತ್ವದ್ದು. ಚಳಿಗೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಉಂಟಾಗಬಹುದು. ಆದ್ದರಿಂದ ತಂಪು ಪಾನೀಯ ಅಥವಾ ಹಿಮಜಲ ಸೇವನೆಯಿಂದ ದೂರವಿರಿ. ಹೆಚ್ಚಿನ ನೀರಿನ ಸೇವನೆ ಹಾಗೂ ಸಮಯಕ್ಕೆ ಊಟ, ವಿಶ್ರಾಂತಿ ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮೌನವಿನಿಂದ ಬಾಧೆಯಾಗದಂತೆ ಟುಡೇ ಓಪನ್ ಕಮ್ಯುನಿಕೇಶನ್ ಬಹುಮುಖ್ಯ. ಕುಟುಂಬದ ಸದಸ್ಯರು ನಿಮ್ಮ ತಾಳ್ಮೆಯ ಶಕ್ತಿಯನ್ನು ಅನುಸರಿಸುವಂತೆ ನೋಡಿಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಭಾವನಾತ್ಮಕ ವ್ಯತ್ಯಾಸಗಳು ಸಾದಾ ಮಾತುಕತೆಯಿಂದ ಪರಿಹಾರವಾಗಬಹುದು. ನಿಮ್ಮ ಸ್ಪಷ್ಟತೆ ಹಾಗೂ ಭರವಸೆ ತುಂಬಿದ ಮಾತುಗಳು ಸಂಬಂಧದಲ್ಲಿ ಹೊಸ ಬೆಳಕು ನೀಡಬಹುದು. ಮಕ್ಕಳಿಗೆ ಕಾಳಜಿ ತೋರಿಸುವ ಮೂಲಕ ಅವರ ವಿಶ್ವಾಸ ಸಂಪಾದನೆ ಸಾಧ್ಯ. ಸಹೋದರ ಅಥವಾ ಸ್ನೇಹಿತರೊಂದಿಗೆ ಭಾವನೆ ಹಂಚಿಕೊಳ್ಳಿ, ಅದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ಗುರುವಾರವಾದ ಕಾರಣದಿಂದ ಗುರುದೇವರ ಪೂಜೆಗೆ ಶ್ರದ್ಧೆಯಿಂದ ಸಮಯ ಮೀಸಲಿಡಿ. ಪಿತೃತೃಪ್ತಿ ಹಾಗೂ ಅಧ್ಯಾತ್ಮ ಗುರಿಯ ಪ್ರಾಪ್ತಿಗಾಗಿ ಗುರುಮಂತ್ರ ಜಪ, ದೀಪ ಆರಾಧನೆ ಹಾಗೂ ಹಳದಿ ಫಲದಿಂದ ನೈವೇದ್ಯ ಮಾಡುವುದು ಶ್ರೇಷ್ಠ. ಓಂ ಗುರವೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಶ್ರೀದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶ್ರದ್ಧೆ ಮತ್ತು ನಿಶ್ಚಲತೆ ದೊರೆಯುತ್ತದೆ. ಗುರು ಅಥವಾ ಹಿರಿಯರ ಸೇವೆ, ಅವರ ಮಾತುಗಳಿಗೆ ಗೌರವ ಟುಡೇ ಸ್ಪಿರಿಚುವಲ್ ಸ್ಟ್ರೆಂತ್ ಅನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 7. ಇಂದು 7 ಸಂಖ್ಯೆ ನಿಮ್ಮ ಬೌದ್ಧಿಕ ಚಟುವಟಿಕೆ, ಆತ್ಮಶುದ್ಧಿ ಮತ್ತು ಅಭ್ಯಾಸಗಳಿಗೆ ಸಹಕಾರ ನೀಡುತ್ತದೆ. ಈ ಸಂಖ್ಯೆಯನ್ನು ನಿಮ್ಮ ಸಮಯದ ಯೋಜನೆ ಮತ್ತು ಕಾರ್ಯಗತೀಕರಣದಲ್ಲಿ ಬಳಸಬಹುದು. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣವು ಇಂದು ಶಕ್ತಿಯ, ಶ್ರದ್ಧೆಯ ಮತ್ತು ಅಧ್ಯಾತ್ಮದ ಸಂಕೇತ. ಈ ಬಣ್ಣವನ್ನು ಧರಿಸುವುದು ಅಥವಾ ದೇವತಾರಾಧನೆಯಲ್ಲಿ ಬಳಸುವುದು ಶ್ರೇಷ್ಠ ಫಲ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:15 ಈ ಸಮಯದಲ್ಲಿ ಪಠಣ, ಪೂಜೆ, ಪ್ರಾರ್ಥನೆ ಅಥವಾ ಗುರುಗಳಿಂದ ಆಶೀರ್ವಾದ ಪಡೆಯುವುದು ಶ್ರೇಷ್ಠ. ದೇವತಾರಾಧನೆ ಅಥವಾ ಧ್ಯಾನದಲ್ಲಿ ತೊಡಗಿದರೆ ಆಂತರಿಕ ಶಕ್ತಿಯಲ್ಲಿ ವೃದ್ಧಿ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಈವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ಲರಿಗೂ ಸಹ ಈ ದಿನ ಶುಭವಾಗಲಿ.